ಓಂ ಶ್ರೀ ಸಾಯಿರಾಮ್. ನಮ್ಮೆಲ್ಲರ ದೈವಿ ಗುರು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಪಾದಪದ್ಮಗಳಲ್ಲಿ ಅನಂತ ಪ್ರಣಾಮಗಳು. ಸರ್ವರಿಗೂ ಸಪ್ರೇಮ ಸಾಯಿರಾಮ್ಗಳು. ಆತ್ಮೀಯರೇ, ನಾವೆಲ್ಲರೂ ಶ್ರೀ ಸತ್ಯಸಾಯಿ ಶಿಕ್ಷಣ ವಾಹಿನಿ ಎಂಬ ಹೆಸರಿನಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂತಹ ಆದರ್ಶಗಳ ಬಗ್ಗೆ ಕಳೆದ ಒಂದನೆಯ ಎಪಿಸೋಡ್ನಲ್ಲಿ, ಒಂದನೆಯ ಭಾಗದಲ್ಲಿ ನಾವು ನೋಡಿದ್ದೇವೆ. ಸ್ವಾಮಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿರುವಂತಹ ಅನೇಕ ಅಮೃತ ವಾಣಿಗಳನ್ನು ನಾವು ಕೇಳಿಕೊಂಡಿದ್ದೇವೆ. ಇಲ್ಲಿವರೆಗೆ ಕೇಳಿರುವ ಪ್ರಕಾರ ಪ್ರತಿ ಮಗುವಿನ ದೇಹಬಲ, ಮನೋಬಲ, ಬುದ್ಧಿಬಲ, ಚಾರಿತ್ರ್ಯ ಬಲ ಮತ್ತು ಆತ್ಮಬಲ ಉಳ್ಳಂತಹ ಮಕ್ಕಳನ್ನು ರೂಪಿಸುವುದೇ ಶ್ರೀ ಸತ್ಯಸಾಯಿ ಶಿಕ್ಷಣದ ಮೂಲ ಉದ್ದೇಶ. ಇದನ್ನೇ ನಾವು ಸಮಗ್ರ ಶಿಕ್ಷಣ ಅನ್ನುವುದಾಗಿಯೂ ಕೂಡ ನಾವು ನೋಡಿದ್ದೀವಿ. ಅಂದರೆ ಈ ಹಿಂದೆ ನಾವು ನೋಡಿದ್ದನ್ನು ಇನ್ನೊಂದು ಸರ್ತಿ ಸಣ್ಣದಾಗಿ ರಿವಿಷನ್ ಮಾಡೋಣ. ಶ್ರೀ ಸತ್ಯಸಾಯಿ ಎಜುಕೇಷನ್ ಸಿಸ್ಟಮ್ ಅನ್ನೋದು ಅದೊಂದು ಹೋಲಿಸ್ಟಿಕ್ ಅಪ್ರೋಚ್, ಸಮಗ್ರ ಶಿಕ್ಷಣ. ಅದು ಪ್ರತಿ ಮಗುವಿನ ಸರ್ವತೋಮುಖವಾದ ವಿಕಾಸ ಈ ಶಿಕ್ಷಣದ ಮುಖ್ಯವಾದ ಧ್ಯೇಯ. ಅದರ ಜೊತೆಯಲ್ಲಿ ಪ್ರತಿ ಮಗುವಿನಲ್ಲೂ ದೈವತ್ವದ ಬೀಜವನ್ನು ಬಿತ್ತುವಂತಹದ್ದು. ಅದು ದೈವಭಕ್ತಿ ಇರ್ಬೋದು, ದೇಶಭಕ್ತಿ ಇರ್ಬೋದು, ಗುಡ್ನೆಸ್ ಆ್ಯಂಡ್ ಗಾಡ್ನೆಸ್, ಈ ಎರಡರ ಬೀಜವನ್ನು ಬಿತ್ತುವುದು ಶ್ರೀ ಸತ್ಯಸಾಯಿ ಶಿಕ್ಷಣ. ಪ್ರತಿ ಮಗುವಿನಲ್ಲಿ ಆತ್ಮವಿಶ್ವಾಸ, ಆತ್ಮತೃಪ್ತಿ ಮತ್ತು ಆತ್ಮತ್ಯಾಗಗಳನ್ನು ಬೆಳೆಸುವುದು ಶ್ರೀ ಸತ್ಯಸಾಯಿ ಶಿಕ್ಷಣದ ಧ್ಯೇಯವಾಗಬೇಕು ಅಂಥೇಳಿ ಸ್ವಾಮಿ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಎಲ್ಲ ಧರ್ಮಗಳಲ್ಲೂ ಸಮನ್ವಯವನ್ನು ಕಲಿಸಬೇಕಾದದ್ದು ಶ್ರೀ ಸತ್ಯಸಾಯಿ ಶಿಕ್ಷಣ. ಒಟ್ಟಿನಲ್ಲಿ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ ಈ 5 ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸುವಂತಹ ಮತ್ತು ಮಕ್ಕಳನ್ನು ಮೌಲ್ಯಾಧಾರಿತ ಜೀವನಕ್ಕೆ ಪ್ರೇರೇಪಿಸುವಂತಹ ಶಿಕ್ಷಣವನ್ನು ನೀಡುವಂತಹದೇ ಶ್ರೀ ಸತ್ಯಸಾಯಿ ಶಿಕ್ಷಣ. ಇನ್ ನಟ್ಶೆಲ್ ಹೇಳಬೇಕು ಅಂದರೆ ಎಜುಕೇಷನ್ ಆಫ್ ಮ್ಯಾನ್ ಮೇಕಿಂಗ್, ಮಾನವರನ್ನಾಗಿ ಮಾಡುವಂತಹದ್ದು, ವಿಶ್ವಮಾನವರನ್ನಾಗಿ ಮಾಡುವಂತಹದ್ದು ಅದು ಸತ್ಯಸಾಯಿ ಶಿಕ್ಷಣ. ಇಟ್ಸ್ ನಾಟ್ ಮನಿ ಮೇಕಿಂಗ್, ಇಟ್ಸ್ ಅ ಮ್ಯಾನ್ ಮೇಕಿಂಗ್. ಈ ಎಲ್ಲ ಅಂಶಗಳನ್ನು ನಾವು ಒಂದನೆಯ ಭಾಗದಲ್ಲಿ ನಾವು ನೋಡಿದ್ದೇವೆ. ಹಾಗಾದರೆ ಈಗ ನಾವು ನೋಡಲಿಕ್ಕೆ ಹೊರಟಿರುವಂತಹದ್ದು ಈ ಶಿಕ್ಷಣದ ಆದರ್ಶಗಳನ್ನು ನಮ್ಮ ಶಾಲೆಗಳಲ್ಲಿ ಅಳವಡಿಸುವುದು ಹೇಗೆ, ಇದನ್ನು ಇಂಪ್ಲಿಮೆಂಟೇಷನ್ ಹೇಗೆ, ಇಂಪ್ಲಿಮೆಂಟೇಷನ್ ಎಟ್ ಸ್ಕೂಲ್ಸ್, ಶಾಲೆಗಳಲ್ಲಿ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಮಕ್ಕಳಿಗೆ ಇದನ್ನು ಹೇಗೆ ತಲುಪಿಸಬೇಕು. ಉದಾಹರಣೆಗೆ ಜೋಗ್ ಫಾಲ್ಸ್ನಲ್ಲಿ ಅಥವಾ ಗಗನಚುಕ್ಕಿ ಬರಚುಕ್ಕಿನಲ್ಲಿ ನೀರು ಧುಮುಕಿ ಬೀಳುತ್ತೆ, ಅದರಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಉತ್ಪಾದನೆಯಾದ ವಿದ್ಯುತ್ತು ನಮ್ಮ ಮನೆಗೆ ಬರಬೇಕು ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ವ್ಯವಸ್ಥೆ ಇರ್ತದೆ. ಟ್ರಾನ್ಸ್ಫಾರ್ಮರ್ ಇರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆ ಇರ್ತದೆ. ಹಾಗೆ ಸ್ವಾಮಿ ಕೊಟ್ಟ ಸಂದೇಶಗಳು ಜೋಗ್ ಫಾಲ್ಸಿನ ಅಥವಾ ಜಲಪಾತದ ನೀರಿದ್ದ ಹಾಗೆ ಆ ನೀರನ್ನು ವಿದ್ಯುತ್ ಶಕ್ತಿಯಾಗಿ ಬಳಕೆ ಆಗುವ ಹಾಗೆ ಮಕ್ಕಳಿಗೆ ಹೇಗೆ ಕೊಡಬೇಕು. ಇಂಪ್ಲಿಮೆಂಟೇಷನ್ ತುಂಬ ಮುಖ್ಯವಾದದ್ದು. ಅದು ಹೇಗೆ ಅನ್ನೋದನ್ನು ನೋಡೋಣ. ಇದರಲ್ಲಿ 4 ಮುಖ್ಯವಾದ ಅಂಶಗಳು ಬರ್ತವೆ. ಮೊದಲನೇದು 3 ಏರಿಯಾಸ್ ಆಫ್ ಎಕ್ಸಲೆನ್ಸ್ ಅಂತ. ಅಂದರೆ ಪ್ರತಿ ಶಾಲೆಯು 3 ಅಂಶಗಳಲ್ಲಿ, 3 ವಿಷಯಗಳಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸಿರಬೇಕು ಅಂತ ಹೇಳಿದರು. ಯಾವ್ಯಾವುದು ಅನ್ನೋದನ್ನು ನೋಡ್ತಾ ಬರೋಣ. ನಂತರ 3 ಅಪ್ರೋಚಸ್ ಆಫ್ ವ್ಯಾಲ್ಯೂ ಟೀಚಿಂಗ್. ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ಒಂದು ವಿಧಾನ ಬೇಕು. 3 ವಿಧಾನಗಳಲ್ಲಿ ಮೌಲ್ಯಗಳನ್ನು ಕಲಿಸ್ಬೋದು. ಆ 3 ವಿಧಾನಗಳು ಯಾವುದು ಅಂತ ನೋಡ್ತಾ ಬರೋಣ. ನಂತರ ಯಾವುದೇ ಮಗು ಮೌಲ್ಯವನ್ನು ಕಲಿಸ್ಲಿಕ್ಕಾಗಲ್ಲ, ಮಗು ಕಲಿಬೇಕು. ಹಾಗೆ ಕಲಿಬೇಕಾದರೆ ಅದಕ್ಕೆ ಶಾಲೆಯ ವಾತಾವರಣ, ಶಾಲೆಯಲ್ಲಿ ನಡೆಸಬೇಕಾದಂತಹ ಚಟುವಟಿಕೆಗಳು ಹೇಗಿರಬೇಕು. ವ್ಯಾಲ್ಯೂ ಫಾಸ್ಟರಿಂಗ್ ಆ್ಯಕ್ಟಿವಿಟೀಸ್, ಮೌಲ್ಯಾಧಾರಿತ ಚಟುವಟಿಕೆಗಳು ಅಥವಾ ಮೌಲ್ಯಾಧಾರಿತ ಜೀವನಕ್ಕೆ ಪ್ರೇರೇಪಿಸುವಂತಹ ಚಟುವಟಿಕೆಗಳು ಶಾಲೆಯಲ್ಲಿ ಯಾವ್ಯಾವುದು ನಡಿಬೇಕು ಅದನ್ನು ನೋಡ್ತಾ ಬರೋಣ. ಈ 3 ನಿರ್ವಹಿಸುವಲ್ಲಿ ಮತ್ತು ನಮ್ಮ ಬಾಧ್ಯತೆಯನ್ನು ನಿರ್ವಹಿಸುವಲ್ಲಿ ನಮ್ಮ ಜವಾಬ್ದಾರಿ ಏನು, ಅಂದರೆ ಶಿಕ್ಷಕರ ಜವಾಬ್ದಾರಿ ಏನು ಮತ್ತು ನಮ್ಮ ಕರ್ತವ್ಯ ಏನು, ಇದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲನೇದು 3 ರೀತಿಯ ಉತ್ಕೃಷ್ಟತೆಗಳು, 3 ಏರಿಯಾಸ್ ಆಫ್ ಎಕ್ಸಲೆನ್ಸ್ ಅಂತ.
ಯಾವುದೇ ಒಂದು ಶಾಲೆ ಅದು ಮಕ್ಕಳ ಮೇಲೆ ಒಂದು ಪರಿಣಾಮ ಬೀರಬೇಕು ಅಂದರೆ, ಇನ್ಸ್ಪೈರ್ ಆಗಬೇಕು ಅಂದರೆ, ಒಂದು ಎಫೆಕ್ಟಿವ್ ಆಗಿ ಶಿಕ್ಷಣವನ್ನು ಕೊಡಬೇಕು ಅಂದರೆ ಆ ಪ್ರತಿಯೊಂದು ಶಾಲೆಯು 3 ವಿಷಯಗಳಲ್ಲಿ ಎಕ್ಸಲೆಂಟ್ ಆದಂತಹ ಒಂದು ಸಾಧನೆಯನ್ನು ಮಾಡಬೇಕು. ಮೊದಲನೇದು ಶೈಕ್ಷಣಿಕ ಉತ್ಕೃಷ್ಟತೆ, ಅದನ್ನೇ ಇಂಗ್ಲೀಷ್ನಲ್ಲಿ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂತ ಕರೆದರು. ಎರಡನೇದು ಮಾನವೀಯ ಉತ್ಕೃಷ್ಟತೆ ಅಂದರೆ ಹ್ಯೂಮನ್ ಎಕ್ಸಲೆನ್ಸ್. ಮೂರನೇದು ಪರಿಸರ ಉತ್ಕೃಷ್ಟತೆ ಅಂದರೆ ಎನ್ವಿರಾನ್ಮೆಂಟಲ್ ಎಕ್ಸಲೆನ್ಸ್. ಈ 3 ಏರಿಯಾಗಳಲ್ಲಿ ಯಾವ ಶಾಲೆ ಒಂದು ಉತ್ಕೃಷ್ಟತೆಯನ್ನು, ಕೌಶಲ್ಯವನ್ನು, ಉನ್ನತಿಯನ್ನು ಸಾಧಿಸಿರ್ತದೆಯೋ ಅಂತಹ ಶಾಲೆ ಮಕ್ಕಳ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯ ಇದೆ. ಒಂದೊಂದಾಗಿ ನೋಡ್ತಾ ಬರೋಣ. ಹಾಗಾದರೆ ಈ 3 ಬೇರೆ ಬೇರೆಯಾ ಅಂತ ಕೇಳಿದರೆ, ಅಂದರೆ ಅಕಾಡೆಮಿಕ್ ಎಕ್ಸಲೆಂಟೇ ಬೇರೆ, ಹ್ಯೂಮನ್ ಎಕ್ಸಲೆನ್ಸೇ ಬೇರೆ, ಎನ್ವಿರಾನ್ಮೆಂಟಲ್ ಎಕ್ಸಲೆನ್ಸೇ ಬೇರೆ ಅಂದರೆ ಅಲ್ಲ. 3 ಒಂದಕ್ಕೊಂದು ಪೂರಕವಾದದ್ದು. 3 ಒಂದಕ್ಕೊಂದು ಇಂಟರ್ ರಿಲೇಟೆಡ್. ಅಂದರೆ ಅಕಾಡೆಮಿಕ್ ಆಗ್ತಾ ಹೋಗಬೇಕು ಅಂದರೆ ಹ್ಯೂಮನ್ ಎಕ್ಸಲೆನ್ಸ್ ಆಗಬೇಕು. ಹ್ಯೂಮನ್ ಎಕ್ಸಲೆನ್ಸ್ ಆಗ್ತಾ ಹೋದರೆ ಅಕಾಡೆಮಿಕ್ ಆಗ್ತಾ ಹೋಗುತ್ತೆ. ಎನ್ವಿರಾನ್ಮೆಂಟಲ್ ಎಕ್ಸಲೆನ್ಸ್ ಅಂದರೆ ಶಾಲೆಯ ಪರಿಸರ ಚೆನ್ನಾಗಿದ್ದರೆ ನಮಗೆ ಗೊತ್ತಿಲ್ಲದೆ ಮಗು ಹ್ಯೂಮನ್ ಎಕ್ಸಲೆನ್ಸನ್ನು ಬೆಳೆಸ್ಕೊಳ್ಳುತ್ತೆ, ಅಕಾಡೆಮಿಕ್ ಎಕ್ಸಲೆನ್ಸನ್ನು ಬೆಳೆಸ್ಕೊಳ್ಳುತ್ತೆ. 3 ಕೂಡ ಒಂದಕ್ಕೊಂದು ಪೂರಕವಾದಂತಹ 3 ಬೇರೆ ಬೇರೆ ಅಂಶಗಳಲ್ಲ. ಇದು 3 ಇಂಟರ್ ರಿಲೇಟೆಡ್ ಮತ್ತು ಇಂಟರ್ ಕನೆಕ್ಟೆಡ್. ಮೊದಲನೇದು ಅಕಾಡೆಮಿಕ್ ಎಕ್ಸಲೆನ್ಸ್. ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದರೆ ಏನು ನಾವು ತಿಳ್ಕೊಂಡಿದ್ದೇವೆ. ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದರೆ 90 ಮಾರ್ಕ್ಸು, 95, 98, 98% ಅಥವಾ 625ಕ್ಕೆ 625 ಮಾರ್ಕ್ಸ್ ತೊಗೊಳ್ಳೋದು ಅಂತ. ಆದರೆ ಸ್ವಾಮಿ ಹೇಳಿದರು, ಇಟ್ ಇಸ್ ನಾಟ್ ಮೆರಿಲಿ ಅಬ್ಟೈನಿಂಗ್ ಗುಡ್ ಗ್ರೇಡ್ಸ್ ಇನ್ ಎಕ್ಸಾಮಿನೇಷನ್ ಅಂತ. ಪರೀಕ್ಷೆಗಳಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆಯುವುದೇ ಅಕಾಡೆಮಿಕ್ ಎಕ್ಸಲೆನ್ಸ್ ಅಲ್ಲ. ಪಡೆಯುವುದು ಅಲ್ಲ ಅಂತ ಹೇಳ್ತಾ ಇಲ್ಲ, ಪಡೆಯುವುದೇ ಅಲ್ಲ. ಮತ್ತು ಅದರ ಜೊತೆಯಲ್ಲಿ ಏನಿರಬೇಕು, ಉದಾಹರಣೆಗೆ ಯಾರೊಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನು ವಿಷಯಗಳನ್ನು ಬೈ ಹಾರ್ಟ್ ಮಾಡಿಯೋ ಅಥವಾ ಇನ್ನೇನೋ ಮಾಡಿ ಒಂದು ಹೆಚ್ಚು ಅಂಕಗಳನ್ನು ಪಡಿಬೋದು. ಆದರೆ ಬಹಳ ಮುಖ್ಯವಾಗಿರೋದು ಈ ಕೆಳಗಿರುವಂತಹ ಅಂಶಗಳು. ಒಂದನೇದು ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. ಅವನಿಗೆ ಆ ವಿಷಯದ ಬಗ್ಗೆ, ಪರಿಕಲ್ಪನೆಯ ಬಗ್ಗೆ ಅರಿವಿರಬೇಕು. ಇದನ್ನೇ NEP 2020 ಈ ಸರ್ತಿ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕಾನ್ಸೆಪ್ಚುವಲ್ ನಾಲೆಡ್ಜ್ ಅಂತ ಹೇಳ್ತಾ ಇದೆ. ಮಕ್ಕಳಿಗೆ ಪರಿಕಲ್ಪನೆ ಬಗ್ಗೆ, ಕಾನ್ಸೆಪ್ಟ್ ಎಷ್ಟು ಗೊತ್ತಿದೆ. ಎರಡನೇದು ಮೆಮೊರಿ. ಆ ಮಗು ಕಲಿತದ್ದು ಈ ವಿಷಯಗಳು ಲಾಂಗ್ ಟರ್ಮ್ ಮೆಮೊರಿ ಇದೆಯಾ ಅಥವಾ ರ್ಯಾಂಡಮ್ ಆಗಿ ಮೆಮೊರಿ ಇದೆಯಾ, ಯಾವುದೇ ವಿಷಯಗಳನ್ನು ಯಾವಾಗ ಕೇಳಿದರೂ ಆ ಮಗು ಹೇಳುತ್ತಾ, ಇವೆಲ್ಲವೂ ಅಕಾಡೆಮಿಕ್ ಎಕ್ಸಲೆನ್ಸ್ ಆಗುತ್ತೆ. ನಂತರ ಮೂರನೇದು ಅಪ್ಲಿಕೇಶನ್, ಅನ್ವಯ, ಬಹಳ ಮುಖ್ಯ. NEPನೂ ಹೇಳ್ತಾ ಇದೆ, ಎಲ್ಲ ಶಿಕ್ಷಣ ತಜ್ಞರು ಹೇಳ್ತಾರೆ. ಉದಾಹರಣೆಗೆ ಇವತ್ತು ಹಾಟ್ ಕ್ವಶನ್ ಪೇಪರ್ಸ್ ಅಂತ ಸಿಗುತ್ತೆ, ಹೈ ಆರ್ಡರ್ ಥಿಂಕಿಂಗ್ ಕ್ವಶನ್ ಪೇಪರ್ಸ್ ಅಂತ. ಅದನ್ನು ಆ ಮಗು ಸಾಲ್ವ್ ಮಾಡಬೇಕು ಅಂದರೆ ಮಗುವಿಗೆ ಅಪ್ಲಿಕೇಶನ್ ಗೊತ್ತಿದ್ದರೆ ಮಾತ್ರ ಸಾಧ್ಯ. ಅಂದರೆ ಅಪ್ಲೈಡ್ ಕ್ವಶನ್ಗಳನ್ನು ಮಗು ಅದನ್ನು ಉತ್ತರಿಸುವ ಸಾಮರ್ಥ್ಯ ಹೊಂದಿರಬೇಕು. ನಂತರ ಪ್ರೆಸೆಂಟೇಷನ್ ಅಂದರೆ ಪ್ರಸ್ತುತಪಡಿಸುವುದು ಅಂದರೆ ಕೇವಲ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ. ಇವತ್ತು ಎಷ್ಟೋ ಮಕ್ಕಳನ್ನು ನೀವು ನೋಡಿರ್ಬೋದು, ಶಾಲೆಗಳಲ್ಲಿ 90-95 ಅಂಕಗಳನ್ನು ಪಡೀತಾರೆ. ಆದರೆ ಬಂದು ಆ ವಿಷಯದ ಬಗ್ಗೆ ಮಾತಾಡು ಅಂದರೆ ಮಾತಾಡಲಿಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಾರೆ. ಸೆಮಿನಾರ್ ಪ್ರೆಸೆಂಟೇಷನ್ನಲ್ಲಿ ಅವರಿಗೆ ಅಂತಹ ಗಣನೀಯವಾದ ಸಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಪ್ರೆಸೆಂಟೇಷನ್ ಅಂದರೆ ಇಟ್ ಮಸ್ಟ್ ಬಿ ಓರಲ್ ಆ್ಯಂಡ್ ಇಟ್ ಮಸ್ಟ್ ಬಿ ರಿಟನ್. ಎರಡರಲ್ಲಿಯೂ ಅವರಲ್ಲಿ ಒಂದು ಪ್ರೌಢಿಮೆಯನ್ನು ಸಾಧಿಸಬೇಕು. ಪ್ರೆಸೆಂಟೇಷನ್. ಇಂಟೆಲಿಜೆನ್ಸ್, ಬುದ್ಧಿಶಕ್ತಿಯನ್ನು ಬೆಳೆಸಬೇಕು. ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದರೆ ಬುದ್ಧಿಶಕ್ತಿ ಬೆಳೆಸಬೇಕು. ಕೊನೆಯದ್ದು ಮತ್ತು ಬಹಳ ಮುಖ್ಯವಾದದ್ದು ಇಂಟ್ಯೂಷನನ್ನು ಬೆಳೆಸಬೇಕು. ಅಕಾಡೆಮಿಕ್ ಎಕ್ಸಲೆನ್ಸ್ ಇಂಟ್ಯೂಷನ್ ಅಂದರೆ ಅಂತಃಸ್ಫುರಣವನ್ನು ಬೆಳೆಸಬೇಕು, ಕ್ರಿಯಾಶೀಲತೆಯನ್ನು ಬೆಳೆಸಬೇಕು. ಆ ಮಗುವಿನಲ್ಲಿ ಹೊಸ ಹೊಸ ವಿಷಯಗಳು ತಾನಾಗಿ ಆವಿರ್ಭಾವ ಆಗಬೇಕು, ಹುಟ್ಟುತ್ತಾ ಬರಬೇಕು. ಹಾಗೆ ಇಂಟ್ಯೂಷನ್ ಬೆಳೆದ್ರೇ ಮುಂದೆ ವಿಜ್ಞಾನಿಗಳಾಗಲಿಕ್ಕೆ ಸಾಧ್ಯ, ಕವಿಗಳಾಗಲಿಕ್ಕೆ ಸಾಧ್ಯ, ಕಲಾವಿದರಾಗಲಿಕ್ಕೆ ಸಾಧ್ಯ, ಅಥವಾ ಬೇರೆ ಬೇರೆ ರೀತಿಯ ಕ್ರಿಯಾಶೀಲ ಅಭಿವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ. ಇವತ್ತಿನ ಶಿಕ್ಷಣ ಇಂಟೆಲಿಜೆನ್ಸನ್ನು ಬೆಳೆಸ್ತಾ ಇದೆ, ಆದರೆ ಇಂಟ್ಯೂಷನನ್ನು ಬೆಳೆಸ್ತಾ ಇಲ್ಲ ಅಂತ ಸ್ವಾಮಿ ಹೇಳ್ತಾ ಇದ್ರು. ಸೊ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದರೆ ಈ ಎಲ್ಲ ಆಯಾಮಗಳಲ್ಲೂ ಮಕ್ಕಳು ವಿಕಾಸ ಹೊಂದಿದರೆ ಅದು ಅಕಾಡೆಮಿಕ್ ಎಕ್ಸಲೆನ್ಸ್. ಹಾಗಾದರೆ ಅಕಾಡೆಮಿಕ್ ಎಕ್ಸಲೆನ್ಸನ್ನು ಸಾಧಿಸುವುದು ಹೇಗೆ ಎಂದಾಗ ಶಿಕ್ಷಣ ತಜ್ಞರು ಹೇಳ್ತಾರೆ, ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಸತ್ಯಸಾಯಿ ಎಜುಕೇಷನ್ ನಮಗೆ 3 ವಿಷಯಗಳನ್ನು ಹೇಳಿತು. ಅಕಾಡೆಮಿಕ್ ಎಕ್ಸಲೆನ್ಸ್ ಇಸ್ ದ ಕಾಂಬಿನೇಷನ್ ಆಫ್ 3 ಪಾಯಿಂಟ್ಸ್ ಅಂತ. ಯಾವುದು ಅಂದರೆ ಮೊದಲನೇದು ಸ್ಕಿಲ್ಫುಲ್ ಟೀಚರ್, ಅಂದರೆ ಕೌಶಲ್ಯಭರಿತ ಶಿಕ್ಷಕ ಇರಬೇಕು.
ಯಾವಾಗ ಶಿಕ್ಷಕರಲ್ಲಿ ಕೌಶಲ್ಯಗಳಿರ್ತದೆಯೋ ಆಗ ಈ ಅಕಾಡೆಮಿಕ್ ಎಕ್ಸಲೆನ್ಸನ್ನು ಸಾಧಿಸ್ಬೋದು. ಯಾವ ಯಾವ ಕೌಶಲ್ಯಗಳಿರಬೇಕು ಅಂದರೆ, ಮೊದಲನೇದು ಕಂಟೆಂಟ್ ಮ್ಯಾನೇಜ್ಮೆಂಟ್ ಇರಬೇಕು. ನಾನು ಯಾವ ವಿಷಯವನ್ನು ಬೋಧಿಸ್ತಾ ಇದ್ದೀನೋ, ಯಾವ ವಿಷಯವನ್ನು ಟೀಚ್ ಮಾಡ್ತಾ ಇದ್ದೀನೋ ಅದರ ಕಂಟೆಂಟ್ನಲ್ಲಿ ನನಗೆ ಪ್ರಭುತ್ವ ಇರಬೇಕು, ಕಂಟೆಂಟ್ ಎಕ್ಸ್ಪರ್ಟ್ ಆಗಿರಬೇಕು. ಎರಡನೇದು ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್, ಅಂದರೆ ನಾನು ಪಾಠ ಮಾಡುವ ಶೈಲಿ ಏನಿದೆ, ಸಂವಹನ ಹೇಗಿದೆ, ಆ ಸಂವಹನ ತುಂಬ ಸರಳವಾಗಿರಬೇಕು. ಹೇಗಿರಬೇಕು ಕಮ್ಯುನಿಕೇಷನ್? SAI ಅಂತ ಕರಿಬೋದು. ಸಾಯಿ ಅನ್ನುವ ಒಂದು ಫಾರ್ಮುಲಾ ತಗೊಂಡ್ರೆ, ಎಸ್ ಅಂದರೆ ಸಿಂಪಲ್ ಆಗಿರಬೇಕು, ಎ ಅಂದರೆ ಅಟ್ರಾಕ್ಟಿವ್ ಆಗಿರಬೇಕು, ಐ ಅಂದರೆ ಇನ್ವಾಲ್ವ್ಮೆಂಟ್ ಆಗಬೇಕು. ಮಕ್ಕಳು ಇನ್ವಾಲ್ವ್ ಆಗಬೇಕು ನಾನು ಪಾಠ ಮಾಡ್ತಾ ಇರಬೇಕಾದ್ರೆ. ಸೊ ಸಿಂಪಲ್ಲಾಗಿ, ಅಟ್ರಾಕ್ಟಿವ್ ಆಗಿ, ಇನ್ವಾಲ್ವ್ಮೆಂಟ್ ಮಾಡಿಕೊಳ್ಳುವ ಹಾಗೆ ಕಮ್ಯುನಿಕೇಷನ್ ಮಾಡುವ ಕೌಶಲ್ಯ ಶಿಕ್ಷಕರಿಗಿರಬೇಕು. ಮೂರನೇದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ಒಂದು ತರಗತಿಯನ್ನು ಹೇಗೆ ನಿರ್ವಹಿಸಬೇಕು ಅಂತ ಗೊತ್ತಿರಬೇಕು. ಯಾಕಂದರೆ ತರಗತಿಯಲ್ಲಿ ಅನೇಕ ಥರದ ಮಕ್ಕಳಿರ್ತಾರೆ, ಆ ಅನೇಕ ರೀತಿಯ ಮಕ್ಕಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ಗೊತ್ತಿರಬೇಕು. ನಾಲ್ಕನೇದು ಡಯಾಗ್ನೋಸಿಸ್ ಮ್ಯಾನೇಜ್ಮೆಂಟ್ ಅಥವಾ ಎಕ್ಸ್ಪರ್ಟಿಸಮ್, ಅಂದರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗಲೂ ಕೂಡ ಮಕ್ಕಳಲ್ಲಿ ಅಕಾಡೆಮಿಕ್ ಎಕ್ಸಲೆನ್ಸ್ ಅಥವಾ ಹ್ಯೂಮನ್ ಎಕ್ಸಲೆನ್ಸ್ನಲ್ಲಿ ಒಂದಿಷ್ಟು ಕೊರತೆಯನ್ನು, ಸೆಟ್ ಬ್ಯಾಕನ್ನು ನೋಡ್ತೇವೆ. ಇದು ಯಾಕೆ ಎನ್ನುವುದನ್ನು ಪತ್ತೆ ಹಚ್ಚಲಿಕ್ಕೆ ಬರಬೇಕು. ಆ ಮಗುವಿಗಿರುವ ಸಮಸ್ಯೆ ಏನು, ಮಗುವಿನ ಮೂಲ ಸಮಸ್ಯೆ ಏನು ಅನ್ನೋದನ್ನು ಡಯಾಗ್ನೋಸ್ ಮಾಡಲಿಕ್ಕೆ ಟೀಚರ್ಸಿಗೆ ಬರಬೇಕು. ನಂತರ ಡಯಾಗ್ನೋಸ್ ಮಾಡಿದ ಮೇಲೆ ಆ ಸಮಸ್ಯೆಯಿಂದ ಮಗುವನ್ನು ಹೊರಗಡೆ ತೆಗೆಯೋದು ಹೇಗೆ ಎನ್ನುವ ಪ್ರಾಸೆಸ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ಈ 5 ವಿಷಯಗಳಲ್ಲಿ ಮ್ಯಾನೇಜ್ಮೆಂಟಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ ಅಂತಹ ಟೀಚರನ್ನು ಸ್ಕಿಲ್ಫುಲ್ ಟೀಚರ್ ಅಂತ ಕರಿಬೋದು. ಕಂಟೆಂಟಲ್ಲಿ, ಕಮ್ಯುನಿಕೇಷನ್ನಲ್ಲಿ, ಕ್ಲಾಸ್ ರೂಮ್ನಲ್ಲಿ, ಡಯಾಗ್ನೋಸಿಸಲ್ಲಿ ಮತ್ತು ಪ್ರಾಸೆಸ್ಸಲ್ಲಿ, ಈ 5 ವಿಷಯಗಳಲ್ಲಿ ಸ್ಕಿಲ್ಫುಲ್ ಆಗಿರುವ ಟೀಚರ್ಸ್ ನಾವು ಆಗ್ತಾ ಬರೋಣ. ಎರಡನೇದು ರೆಸಿಪ್ಟಿವ್ ಸ್ಟೂಡೆಂಟ್. ಸರಿ, ಟೀಚರ್ ತುಂಬ ಸ್ಕಿಲ್ಫುಲ್ ಆಗಿದ್ದಾರೆ, ಆದರೆ ನಾವು ಪಾಠ ಮಾಡಬೇಕಾದ್ರೆ ಮಕ್ಕಳು ಅದನ್ನು ಕೇಳದೇ ಇದ್ದರೆ, ಮಕ್ಕಳಲ್ಲಿ ಜವಾಬ್ದಾರಿ ಇಲ್ಲದೇ ಇದ್ದರೆ ನಮ್ಮ ಆ ಪಾಠ ಎಲ್ಲೋ ಒಂದು ಕಡೆಗೆ ವ್ಯರ್ಥವಾಗ್ತಾ ಬರ್ತದೆ. ಹಾಗಾಗಿ ಮಕ್ಕಳಲ್ಲೂ ಕೂಡ ರೆಸಿಪ್ಟಿವ್ನೆಸ್ ಇರಬೇಕು, ಶ್ರದ್ಧೆ ಇರಬೇಕು, ಶಿಸ್ತಿರಬೇಕು. ನಂತರ ಪವರ್ಫುಲ್ ಪ್ರಾಸೆಸ್, ಶಾಲೆಯಲ್ಲಿ ಒಂದು ಒಳ್ಳೆಯ ಬೋಧನಾ ವಿಧಾನ ಇರಬೇಕು. ಅದನ್ನೇ NEP 2020 ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ ಅಂತ ಕರೀತು, ತರಗತಿ ಪ್ರಕ್ರಿಯೆಗಳು ಅಂತ ಕರೀತು. ಈ ಎಲ್ಲ ಇರಬೇಕು. ಈ 3 ಅಂಶಗಳು ಒಂದು ಶಾಲೆಯನ್ನು ಅಕಾಡೆಮಿಕಲಿ ಎಕ್ಸಲೆಂಟನ್ನಾಗಿ ಮಾಡ್ತಾ ಬರ್ತದೆ. ಆದರೆ ಅಕಾಡೆಮಿಕ್ ಎಕ್ಸಲೆಂಟೇ ಶಿಕ್ಷಣದ ಉದ್ದೇಶವ ಅಂದರೆ ಖಂಡಿತ ಅಲ್ಲ ಅಂತ ಸ್ವಾಮಿ ಹೇಳಿದರು. ಅವರು ಎಷ್ಟು ಬೇಕಾದರೂ ಮಾರ್ಕ್ಸ್ ತೊಗೊಳ್ಬೋದು, ಎಷ್ಟು ದೊಡ್ಡ ಸಾಧನೆಯನ್ನು ಬೇಕಾದರೂ ಮಾಡಿರ್ಬೋದು, ಆದರೆ ಆ ಮಗುವಿನಲ್ಲಿ ಮೌಲ್ಯಗಳೇ ಇಲ್ಲದೇ ಇದ್ದರೆ, ಆ ಮಗು ಮನುಷ್ಯ ಹೇಗಿರಬೇಕೋ ಹಾಗಿಲ್ಲದೆ ಇದ್ದರೆ, ವಿದ್ಯಾರ್ಥಿ ಹೇಗಿರಬೇಕೋ ಹಾಗಿಲ್ಲದೆ ಇದ್ದರೆ ಅದನ್ನು ಹೇಗೆ ತಾನೇ ಶಿಕ್ಷಣ ಅಂತ ಕರೀಲಿಕ್ಕೆ ಸಾಧ್ಯ? ಹಾಗಾಗಿ ಸ್ವಾಮಿ ಹೇಳಿದರು, ಹ್ಯೂಮನ್ ಎಕ್ಸಲೆನ್ಸ್ ಅಂದರೆ ಮಗುವಿನಲ್ಲಿ ಉನ್ನತವಾದ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ತಾ ಬರಬೇಕು. ಹೇಗೆ ಗೊತ್ತಾಗುತ್ತೆ ಈ ಹ್ಯೂಮನ್ ಎಕ್ಸಲೆನ್ಸ್ ಅಂದಾಗ ಸ್ವಾಮಿ ಹೇಳಿದರು, ಮೊದಲನೇದು ಸ್ಪಾಂಟೇನಿಯಸ್ ಬಿಹೇವಿಯರ್. ಮಗು ತತ್ಕ್ಷಣಕ್ಕೆ ಹೇಗೆ ವರ್ತನೆ ಮಾಡುತ್ತೆ, ಆ ಮಗುವನ್ನು ಯಾರೂ ಗಮನಿಸದೇ ಇದ್ದಾಗಲೂ ಆ ಮಗು ಹೇಗೆ ವರ್ತನೆ ಮಾಡುತ್ತೆ, ಅದು ನಾವು ಕಲಿಸಿದ ಹ್ಯೂಮನ್ ಎಕ್ಸಲೆನ್ಸಿನ ಮೇಲೆ ಅವಲಂಬಿತವಾಗಿದೆ. ಅಥವಾ ಆ ಮಗು ಸ್ಪಾಂಟೇನಿಯಸ್ ಆಗಿ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದರ ಮೇಲೆ ಆ ಮಗುವಿನ ಹ್ಯೂಮನ್ ಎಕ್ಸಲೆನ್ಸನ್ನು ನಾವು ತಿಳ್ಕೊಳ್ಬಹುದು. ಎರಡನೇದು ಟು ಲಿವ್ ವಿತ್ ವ್ಯಾಲ್ಯೂಸ್, ಮೌಲ್ಯಾಧಾರಿತ ಜೀವನಕ್ಕೆ ಮಾಡಬೇಕು. ಮಗು ಮೌಲ್ಯಾಧಾರಿತವಾಗಿ ಬದುಕಬೇಕು. ಒಬ್ಬ ವಿದ್ಯಾರ್ಥಿ ಹೇಗಿರಬೇಕು ಹಾಗಿರಬೇಕು, ಒಬ್ಬ ಮಗ ಹೇಗಿರಬೇಕು ಹಾಗಿರಬೇಕು, ಒಬ್ಬ ಮಗಳು ಹೇಗಿರಬೇಕು ಹಾಗಿರಬೇಕು ಅಲ್ವಾ. ಅದನ್ನೇ ಟು ಲಿವ್ ವಿತ್ ವ್ಯಾಲ್ಯೂಸ್ ಅಂತ ಕರೆಯೋದು. ಮೂರನೇದು ಕೇರಿಂಗ್ ಆ್ಯಂಡ್ ಶೇರಿಂಗ್. ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಕೇರಿಂಗನ್ನು ಬೆಳೆಸಬೇಕು, ಶೇರಿಂಗನ್ನು ಬೆಳೆಸಬೇಕು. ಇನ್ನೊಬ್ಬರನ್ನು ಆರೈಕೆ ಮಾಡೋದು, ಎಲ್ಲರನ್ನು ಪ್ರೀತಿಸುವುದು, ತನ್ನಲ್ಲಿರುವುದನ್ನು ಶೇರ್ ಮಾಡಿಕೊಳ್ಳುವುದನ್ನು. ಈ ಕೇರಿಂಗ್ ಮತ್ತು ಶೇರಿಂಗ್ ಅನ್ನೋದನ್ನು ನಾವು ಆಳವಾಗಿ ನೋಡ್ತಾ ಬಂದರೆ ಅದು ಮತ್ತೆ ಪುನಃ ಲವ್ ಆಲ್ ಸರ್ವ್ ಆಲ್ ಅನ್ನೋದಕ್ಕೆ ಬರುತ್ತೆ. ಲವ್ ಆಲ್ ಸರ್ವ್ ಆಲ್ ಅನ್ನೋ ಶಬ್ದಗಳನ್ನೇ ಇಲ್ಲಿ ಮಕ್ಕಳ ಲೆವೆಲಲ್ಲಿ ಕೇರಿಂಗ್ ಆ್ಯಂಡ್ ಶೇರಿಂಗ್ ಅಂತ ಸ್ವಾಮಿ ಹೇಳಿದರು. ಆ ಮಗುವಿನಲ್ಲಿ ಕೇರಿಂಗ್ ನೇಚರ್ ಇದೆಯಾ, ಆ ಮಗುವಿನಲ್ಲಿ ಶೇರಿಂಗ್ ನೇಚರ್ ಇದೆಯಾ, ಇದು ಹ್ಯೂಮನ್ ಎಕ್ಸಲೆನ್ಸನ್ನು ಹೇಳುತ್ತೆ. ನಾಲ್ಕನೇದು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ. ಆ ಮಗುವಿನಲ್ಲಿ ಜವಾಬ್ದಾರಿ ಇದೆಯಾ, ಅದು ಸ್ವಯಂ ಜವಾಬ್ದಾರಿ ಇದೆಯಾ, ಸೆಲ್ಫ್ ಸ್ಟಡಿ ಇದೆಯಾ, ತನ್ನಷ್ಟಕ್ಕೆ ತಾನು ಓದಿಕೊಳ್ಳುವ ಮನೋಭಾವ ಇದೆಯಾ, ತನ್ನ ಬಾಧ್ಯತೆಗಳೇನು, ತನ್ನ ಕರ್ತವ್ಯಗಳೇನು, ತಾನೇನು ಮಾಡಬೇಕು ಅನ್ನೋದರ ಅರಿವು ಆ ಮಗುವಿಗಿದೆಯಾ, ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ. ಐದನೇದು ಸ್ಪಿರಿಚುವಲ್ ಎಜುಕೇಷನ್. ಇದರ ಜೊತೆಯಲ್ಲಿ ಮಗುವಿಗೊಂದು ಆಧ್ಯಾತ್ಮಿಕತೆಯನ್ನು ಕಲಿಸಬೇಕು.
ಯಾಕೆಂದರೆ ಆಧ್ಯಾತ್ಮಿಕತೆ ಪ್ರತಿ ವ್ಯಕ್ತಿಯನ್ನು ಅಂತರಂಗದಿಂದ ಸದೃಢವನ್ನಾಗಿ ಮಾಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಳಗಡೆಯಿಂದ ಆತ್ಮಬಲವನ್ನು ಬೆಳೆಸುವ ಶಕ್ತಿ ಇರುವುದು ಆಧ್ಯಾತ್ಮಿಕತೆಗೆ ಮಾತ್ರ. ಹಾಗಾಗಿ ಅದು ಧ್ಯಾನ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಮೌನ ಇರ್ಬೋದು, ಇವೆಲ್ಲವೂ ಆಧ್ಯಾತ್ಮಿಕ ಶಿಕ್ಷಣಗಳು. ಇದನ್ನು ಕೊಡ್ತಾ ಬರಬೇಕು. ಒಟ್ಟಿನಲ್ಲಿ ಪ್ರತಿಯೊಂದು ಮಗುವನ್ನು ಈ ದೇಶದ ಸತ್ಪ್ರಜೆಯನ್ನಾಗಿ, ಒಳ್ಳೆಯ ನಾಗರಿಕರನ್ನಾಗಿ, ಗುಡ್ ಸಿಟಿಸನ್ ಆಗಿ ರೂಪಿಸುವುದು ಹ್ಯೂಮನ್ ಎಕ್ಸಲೆನ್ಸ್. ಆಗ ನಮ್ಮ ಶಿಕ್ಷಣ ಫಲಕಾರಿಯಾದ ಹಾಗಾಗತ್ತೆ. ಒಂದು ತಕ್ಕಡಿಯ ಚಿತ್ರವನ್ನು ಕಲ್ಪಿಸ್ಕೊಂಡ್ರೆ ಒಂದು ಕಡೆ ಹ್ಯೂಮನ್ ಎಕ್ಸಲೆನ್ಸ್ ಆದರೆ ಇನ್ನೊಂದು ಕಡೆ ಅಕಾಡೆಮಿಕ್ ಎಕ್ಸಲೆನ್ಸ್. ಎರಡು ಸಮತೂಕದಲ್ಲಿರಬೇಕು. ಅಥವಾ ಹ್ಯೂಮನ್ ಎಕ್ಸಲೆನ್ಸೇ ಸ್ವಲ್ಪ ಹೆಚ್ಚಿದ್ರೂ ತಪ್ಪಿಲ್ವೇನೋ. ಅದಕ್ಕೆ ಹೇಳಿದರು, ಈಚ್ ಸಾಯಿ ಟೀಚರ್ ಈಸ್ ಆನ್ EHV ಟೀಚರ್ ಅಂತ. ಪ್ರತಿಯೊಬ್ಬ ಶಿಕ್ಷಕರು EHV ಟೀಚರೇ. ಬರೀ ಸಾಯಿ ಟೀಚರ್ ಅಷ್ಟೇ ಅಲ್ಲ, ಈ ದೇಶದಲ್ಲಿ, ಈ ವಿಶ್ವದಲ್ಲಿ ಎಷ್ಟು ಶಾಲೆಗಳಿದೆಯೋ ಎಲ್ಲ ಶಾಲೆಗಳ ಶಿಕ್ಷಕರು EHV ಟೀಚರ್ ಆಗಬೇಕು. ಅದು ಸ್ವಾಮಿ ನಮಗೆ ಕೊಟ್ಟ ಒಂದು ದೊಡ್ಡ ಧ್ಯೇಯ. ಆಗ ಹ್ಯೂಮನ್ ಎಕ್ಸಲೆನ್ಸ್ ಆಗ್ತಾ ಬರ್ತದೆ. ಇದೆರಡನ್ನ ಇನ್ನೊಂದು ಸ್ವಲ್ಪ ಆಳವಾಗಿ ನೋಡ್ತಾ ಬರೋಣ. ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದ್ರೇನು, ಹ್ಯೂಮನ್ ಎಕ್ಸಲೆನ್ಸ್ ಅಂದ್ರೇನು ಅಂತ. ಯಾಕಂದರೆ ಇದರ ಮೇಲೇ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ನಿಂತಿರುವುದರಿಂದ. ಅಕಾಡೆಮಿಕ್ ಎಕ್ಸಲೆನ್ಸ್ ನ ಉದ್ದೇಶ ಇನ್ಕ್ರೀಸಿಂಗ್ ಮಾರ್ಕ್ಸ್, ಅಂಕಗಳನ್ನು ಹೆಚ್ಚು ಹೆಚ್ಚು ಮಾಡುವುದು. ಆದರೆ ಹ್ಯೂಮನ್ ಎಕ್ಸಲೆನ್ಸ್ ಡಿಕ್ರೀಸಿಂಗ್ ರಿಮಾರ್ಕ್ಸ್, ಕಳಂಕಗಳನ್ನು ಕಡಿಮೆ ಮಾಡ್ತಾ ಬರ್ತದೆ. ಮಗುವಿನಲ್ಲಿರುವ ರಿಮಾರ್ಕ್ಸನ್ನು ಕಡಿಮೆ ಮಾಡ್ತಾ ಬಂದರೆ ಹ್ಯೂಮನ್ ಎಕ್ಸಲೆನ್ಸ್ ಆಗ್ತಾ ಇದೆ ಅಂತ ಅರ್ಥ. ಅಕಾಡೆಮಿಕ್ ಎಕ್ಸಲೆನ್ಸ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ಕರಿಕ್ಯುಲಮ್, ಕಂಟೆಂಟ್, ಕಾನ್ಸೆಪ್ಟ್. ಈ ಮೂರು ಸಿಗಳು ಅಕಾಡೆಮಿಕ್ ಎಕ್ಸಲೆನ್ಸಿನ ವ್ಯಾಪ್ತಿಗೆ ಬರ್ತವೆ. ಆದರೆ ಹ್ಯೂಮನ್ ಎಕ್ಸಲೆನ್ಸ್ನಲ್ಲಿ ಕಲ್ಚರ್, ಕ್ಯಾರೆಕ್ಟರ್, ಕಾಂಡಕ್ಟ್, ಈ 3 ಸಿಗಳು ಹ್ಯೂಮನ್ ಎಕ್ಸಲೆನ್ಸಲ್ಲಿ ಬರ್ತವೆ. ಮಗುವಿನಲ್ಲಿ ಕಲ್ಚರನ್ನು ಬೆಳೆಸ್ತಾ ಇದ್ದೀವ, ಅದು ಭಾರತೀಯ ಸಂಸ್ಕೃತಿ ಇರ್ಬೋದು, ಸಾಯಿ ಸಂಸ್ಕೃತಿ ಇರ್ಬೋದು, ಎರಡೂ ಒಂದೇ. ಸಾಯಿ ಸಂಸ್ಕೃತಿ ಬೇರೆ ಅಲ್ಲ, ಭಾರತೀಯ ಸಂಸ್ಕೃತಿ ಬೇರೆ ಅಲ್ಲ. ಮಗು ಕಲ್ಚರನ್ನು ಬೆಳೀತಾ ಇದೆಯಾ, ಮಗುವಿನಲ್ಲಿ ಕ್ಯಾರೆಕ್ಟರ್, ಚಾರಿತ್ರ್ಯ ಬೆಳೀತಾ ಇದೆಯಾ, ಕಾಂಡಕ್ಟ್ ಬೆಳೀತಾ ಇದೆಯಾ, ಸನ್ನಡತೆ ಬೆಳೀತಾ ಇದೆಯಾ, ಇದು ಹ್ಯೂಮನ್ ಎಕ್ಸಲೆನ್ಸಿನ ವ್ಯಾಪ್ತಿಗೆ ಬರ್ತದೆ. ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದರೆ ಮೆಮೊರಿ, ನೆನಪಿನ ಶಕ್ತಿ. ಮಗುವಿಗೆ ಎಷ್ಟು ಮೆಮೊರಿ ಇದೆ ಅನ್ನೋದು ಅಕಾಡೆಮಿಕ್ ಎಕ್ಸಲೆನ್ಸ್. ಆದರೆ ಮೊರ್ಯಾಲಿಟಿ, ಮಗುವಿನಲ್ಲಿರುವ ನೈತಿಕತೆ ಹ್ಯೂಮನ್ ಎಕ್ಸಲೆನ್ಸನ್ನು ತೋರಿಸ್ತಾ ಬರ್ತದೆ. ಇಂಟೆಲಿಜೆನ್ಸ್, ಬುದ್ಧಿಶಕ್ತಿ ಎಷ್ಟಿದೆ ಅನ್ನೋದು ಅಕಾಡೆಮಿಕ್ ಎಕ್ಸಲೆನ್ಸ್. ಆದರೆ ಡಿಸ್ಕ್ರಿಮಿನೇಷನ್, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಯಾವುದು ಸರಿ ಯಾವುದು ತಪ್ಪು ಅನ್ನುವುದು ಹ್ಯೂಮನ್ ಎಕ್ಸಲೆನ್ಸಿಗೆ ಬರುತ್ತೆ. ಸ್ವಾಮಿ ಪದೇ ಪದೇ ಹೇಳ್ತಾ ಇದ್ರು, ಇವತ್ತಿನ ಶಿಕ್ಷಣ ಇಂಟೆಲಿಜೆನ್ಸನ್ನು ಬೆಳೆಸ್ತಾ ಇದೆ, ಆದರೆ ಡಿಸ್ಕ್ರಿಮಿನೇಷನನ್ನು ಬೆಳೆಸ್ತಾ ಇಲ್ಲ. ಹಾಗಾಗಿಯೇ ಅನೇಕ ತಪ್ಪುಗಳಾಗ್ತಾ ಇರುವುದು ಅಂತ ಹೇಳ್ತಾ ಇದ್ರು. ಸೊ ಡಿಸ್ಕ್ರಿಮಿನೇಷನನ್ನು ಬೆಳೆಸುವುದು ಹ್ಯೂಮನ್ ಎಕ್ಸಲೆನ್ಸ್ ಆಗ್ತಾ ಬರುತ್ತೆ. ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದರೆ ನೋಯಿಂಗ್, ತಿಳ್ಕೊಳ್ಳೋದು, ಇದೆಲ್ಲ ಅಕಾಡೆಮಿಕ್ ಎಕ್ಸಲೆನ್ಸ್. ಆದರೆ ಬೀಯಿಂಗ್ ಅಂದರೆ ಇರುವುದು, ಒಳ್ಳೆಯವನಾಗುವುದು, ಬೀಯಿಂಗ್ ಮತ್ತು ಡೂಯಿಂಗ್, ಒಳ್ಳೆಯದನ್ನೇ ಮಾಡುವುದು, ಅದು ಹ್ಯೂಮನ್ ಎಕ್ಸಲೆನ್ಸ್ ಆಗುತ್ತೆ. ಅಕಾಡೆಮಿಕ್ ಎಕ್ಸಲೆನ್ಸ್ ನಮಗೆ ಎಕ್ಸಾಮ್ಸ್ನಲ್ಲಿ ಗೊತ್ತಾಗುತ್ತೆ, ಪರೀಕ್ಷೆಗಳನ್ನು ಮಾಡಿದಾಗ ಮಗುವಿನ ಅಕಾಡೆಮಿಕ್ ಎಕ್ಸಲೆನ್ಸ್ ಗೊತ್ತಾಗುತ್ತೆ. ಆದರೆ ಹ್ಯೂಮನ್ ಎಕ್ಸಲೆನ್ಸ್ ಗೊತ್ತಾಗೋದು ಎಕ್ಸಾಂಪಲ್ಲಿಂದ, ಮಗುವಿನ ಉದಾಹರಣೆಗಳಿಂದ, ಮಗುವಿನ ಜೀವನದಲ್ಲಿ ಹೇಗೆ ಮಾಡುತ್ತೆ ಅನ್ನೋದ್ರ ಮೇಲೆ ಹ್ಯೂಮನ್ ಎಕ್ಸಲೆನ್ಸ್ ಗೊತ್ತಾಗುತ್ತೆ. ಅಕಾಡೆಮಿಕ್ ಎಕ್ಸಲೆನ್ಸಿಂದ ನಮಗೆ ಸಕ್ಸಸ್ ಸಿಗುತ್ತೆ, ಖಂಡಿತ ನಮಗೆ ಯಶಸ್ಸು ಸಿಗುತ್ತೆ. 625 ತೆಗೆದಿದ್ದಾನೆ, 620 ತೆಗೆದಿದ್ದಾನೆ, ಟಾಪರ್, ಇವೆಲ್ಲ ಸಕ್ಸಸ್ಸು. ಆದರೆ ಹ್ಯೂಮನ್ ಎಕ್ಸಲೆನ್ಸಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ತೃಪ್ತಿ ಸಿಗುತ್ತೆ. ಕೊನೆಯದಾಗಿ ಸ್ವಾಮಿಯೇ ಹೇಳಿದ ಮಾತು ನಮಗೆ ನೆನಪು ಮಾಡಿಕೊಳ್ಳೋಣ. ಅಕಾಡೆಮಿಕ್ ಎಕ್ಸಲೆನ್ಸ್ ಈಸ್ ಫಾರ್ ಲಿವಿಂಗ್, ಜೀವನಕ್ಕಾಗಿ ಮಾತ್ರ. ಆದರೆ ಹ್ಯೂಮನ್ ಎಕ್ಸಲೆನ್ಸ್ ಈಸ್ ಫಾರ್ ಲೈಫ್, ಅಂದರೆ ಜೀವನದ ಸಾರ್ಥಕತೆಗಾಗಿ. ಈ ಎರಡನ್ನು ಬೆಳೆಸ್ತಾ ಹೋಗೋಣ. ಎರಡೂ ಮುಖ್ಯ. ಅಕಾಡೆಮಿಕ್ ಎಕ್ಸಲೆನ್ಸು ಮುಖ್ಯ, ಹ್ಯೂಮನ್ ಎಕ್ಸಲೆನ್ಸು ಮುಖ್ಯ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಅದೇ ಸತ್ಯಸಾಯಿ ಶಾಲೆಗಳ ಮುಖ್ಯವಾದ ಉದ್ದೇಶ ಮತ್ತು ಜವಾಬ್ದಾರಿ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ. ಮೂರನೇದು ಎನ್ವಿರಾನ್ಮೆಂಟಲ್ ಎಕ್ಸಲೆನ್ಸ್, ಅಂದರೆ ಪರಿಸರ ಕೌಶಲ್ಯ ಅಥವಾ ಪರಿಸರದ ಉತ್ಕೃಷ್ಟತೆ. ಪರಿಸರ ಅಂದಾಗ ಈಗ ಉದಾಹರಣೆಗೆ ಯಾವುದೋ ಒಂದು ಒಳ್ಳೆಯ ಬೀಜವನ್ನು ನಾನು ತೊಗೊಂಡು ಬರ್ತೇನೆ, ಅದನ್ನು ಯಾವುದೋ ಮರಳಿನ ನೆಲದಲ್ಲಿ ಹಾಕಿದರೆ ಅದು ಸಸಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಮೊಳಕೆ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಮಗು, ನಾನು ಕೊಡುವ ಪಾಠ ತುಂಬ ಚೆನ್ನಾಗಿರ್ಬೋದು, ಮಗು ಚೆನ್ನಾಗಿರ್ಬೋದು, ನಾನು ಒಳ್ಳೆ ನೀರು ಹಾಕ್ತೇನೆ, ಒಳ್ಳೆ ಗೊಬ್ಬರ ಹಾಕ್ತೇನೆ, ಆದರೆ ಮರಳಿನಲ್ಲಿ ಒಂದು ಬೀಜವನ್ನು ಬಿತ್ತಿದರೆ ಅದು ಹೇಗೆ ಮೊಳಕೆ ಹೊಡೆಯುವುದಿಲ್ಲ. ಅದಕ್ಕೊಂದು ನೇಚರ್ ಬೇಕು, ನರ್ಚರ್ ಬೇಕು ಅಂತ ಸ್ವಾಮಿ ಹೇಳ್ತಾ ಇದ್ರು. ಎನ್ವಿರಾನ್ಮೆಂಟಲ್ ಎಕ್ಸಲೆನ್ಸ್ ಅಂದರೆ ಶಾಲೆಯ ಪರಿಸರ ಚೆನ್ನಾಗಿರಬೇಕು. ಹೇಗಿರಬೇಕು? 3 ಆಯಾಮಗಳನ್ನು ಹೇಳಿದರು, 3 ಡೈಮೆನ್ಷನ್ಸ್. ಮೊದಲನೇದು ಫಿಸಿಕಲ್ ಎನ್ವಿರಾನ್ಮೆಂಟ್, ಅಂದರೆ 4 C's.
4 ಸಿಗಳು ಬರ್ತವೆ. ಕ್ಯಾಂಪಸ್, ಕಾರಿಡಾರ್, ಕ್ಲಾಸ್ ರೂಮ್, ಕಮ್ಯುನಿಟಿ. ಈ 4 ಸಿಗಳು ಕೂಡ ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸುವ ಹಾಗಿರಬೇಕು, ಮೌಲ್ಯಗಳನ್ನು ಪ್ರೇರೇಪಿಸುವ ಹಾಗಿರಬೇಕು. ಅದು ಫಿಸಿಕಲ್ ಎನ್ವಿರಾನ್ಮೆಂಟ್. ಎರಡನೇದು ಮೆಂಟಲ್ ಎನ್ವಿರಾನ್ಮೆಂಟ್. ಶಾಲೆಯಲ್ಲಿರುವ ಮಕ್ಕಳ, ಶಾಲೆಯಲ್ಲಿ ಕೆಲಸ ಮಾಡುವ ಶಿಕ್ಷಕರ, ಎಲ್ಲ ಥರದ ಸಿಬ್ಬಂದಿ ವರ್ಗದವರ ಎಲ್ಲರ ಥಾಟ್ ಪ್ರಾಸೆಸ್ ಒಂದೇ ಥರವಾಗಿದ್ದರೆ ಆಗ ಅಲ್ಲಿಯ ಪರಿಸರ ಅತ್ಯುತ್ಕೃಷ್ಟವಾಗಿರ್ತದೆ. ಯಾವಾಗ ಒಬ್ಬೊಬ್ಬರು ಒಂದೊಂದು ರೀತಿ ಆಲೋಚನೆ ಮಾಡ್ತಾರೋ ಆಗ ಇಡೀ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಹಳಿ ತಪ್ತಾ ಬರ್ತದೆ. ಮೂರನೇದು ಕಲ್ಚರಲ್, ಅಂದರೆ ಸಾಂಸ್ಕೃತಿಕವಾಗಿರಬೇಕು. ಸ್ಕೂಲ್ ಕಲ್ಚರ್. ಪ್ರತಿಯೊಂದು ಶಾಲೆಯಲ್ಲಿ ಸಾಧ್ಯವಾದಷ್ಟು ಸಾಯಿ ಕಲ್ಚರನ್ನು, ಸತ್ಯಸಾಯಿ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸತ್ಯಸಾಯಿ ಸಂಸ್ಕೃತಿ ಬೇರೆ ಅಲ್ಲ, ಭಾರತೀಯ ಸಂಸ್ಕೃತಿ ಬೇರೆ ಅಲ್ಲ. ಇದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಬರಬೇಕು. ಸ್ಕೂಲ್ ಕಲ್ಚರನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡಬೇಕು. ಸ್ವಾಮಿ ತುಂಬ ಚೆನ್ನಾಗಿ ಹೇಳ್ತಾರೆ, ಎನ್ವಿರಾನ್ಮೆಂಟಲ್ ಎಕ್ಸಲೆನ್ಸ್ ಈಸ್ ಅನ್ರಿಟನ್ ಕರಿಕ್ಯುಲಮ್ ಅಂತ ಹೇಳಿದರು. ಟೆಕ್ಸ್ಟ್ ಬುಕ್ ಎಲ್ಲ ರಿಟರ್ನ್ ಕರಿಕ್ಯುಲಮ್, ಆದರೆ ಮಗುವಿನ ಶಾಲೆಯಲ್ಲಿರುವ ಪರಿಸರ, ನೋಟಿಸ್ ಬೋರ್ಡ್ನಲ್ಲಿ ಹಾಕುವ ಯಾವುದೋ ಒಂದು ಕೊಟೇಶನ್, ಗೋಡೆ ಮೇಲೆ ಬರೆದಿರುವ ಯಾವುದೋ ಒಂದು ಮಾತು, ಅಥವಾ ಯಾರೋ ಒಬ್ಬರು ಟೀಚರ್ ಹೇಳುವಂತಹ ಯಾವುದೋ ಒಂದು ಮಾತು, ಇದೆಲ್ಲವೂ ಆ ಶಾಲೆಯ ಅನ್ರಿಟನ್ ಕರಿಕ್ಯುಲಮ್ ಆಗುತ್ತೆ ಅಂತ ಸ್ವಾಮಿ ಹೇಳ್ತಾ ಬಂದರು. ಇದ್ರ ಕಡೆಗೆ ಸ್ವಲ್ಪ ಗಮನ ಕೊಡೋಣ. ಒಟ್ಟಿನಲ್ಲಿ ಸ್ವಾಮಿ ನಮಗೆ ಹೇಳಿದ್ದು, ಈಚ್ ಸಾಯಿ ಸ್ಕೂಲ್ ಈಸ್ ಎ ಹ್ಯಾಪಿ ಸ್ಕೂಲ್. ಒಂದು ಖುಷಿಯಾದ ಶಾಲೆ ಆಗಿರಬೇಕು. NEP 2020 ಅದನ್ನೇ ಜಾಯ್ಫುಲ್ ಸ್ಟಡಿ ಅಂತ ಕರೀತು. ಸಂತೋಷಭರಿತವಾದ ಅಧ್ಯಯನ ಮಾಡಬೇಕು ಅಂತ. ಯಾವುದೇ ಕಲಿಕೆ ಎರಡರ ಸಮ್ಮಿಶ್ರಣ. ಒಂದು ಕೃಷಿ ಇರಬೇಕು, ಎರಡನೇದು ಖುಷಿ ಇರಬೇಕು. ಕೃಷಿ ಇದ್ದಾಗ ಮತ್ತು ಖುಷಿ ಇದ್ದಾಗ ಮಾತ್ರ ಕಲಿಕೆ ಅದು ಯಶಸ್ವಿ ಆಗುತ್ತೆ. ಅದನ್ನೇ ಸ್ವಾಮಿ ಹ್ಯಾಪಿ ಸ್ಕೂಲ್ ಅಂತ ಕರೆದರು. ಈ ವಿಷಯದ ಕಡೆಗೆ ಗಮನ ಕೊಡ್ತಾ ಬರೋಣ. ಹೀಗೆ ಈ 3 ಆಯಾಮಗಳಲ್ಲಿ, ಅಂದರೆ ಅಕಾಡೆಮಿಕ್ ಎಕ್ಸಲೆನ್ಸಲ್ಲಿ, ಹ್ಯೂಮನ್ ಎಕ್ಸಲೆನ್ಸಲ್ಲಿ, ಎನ್ವಿರಾನ್ಮೆಂಟಲ್ ಎಕ್ಸಲೆನ್ಸಲ್ಲಿ 3 ರೀತಿಯಲ್ಲೂ ನಮ್ಮೆಲ್ಲರ ಶಾಲೆಗಳು ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡುವ ಹಾಗಾಗ್ತಾ ಬರಲಿ. ನಂತರ ಈಗಾಗಲೇ ಹೇಳಿದ ಹಾಗೆ ಅಪ್ರೋಚಸ್ ಆಫ್ ವ್ಯಾಲ್ಯೂ ಟೀಚಿಂಗ್, ಹೇಗೆ ಮೌಲ್ಯಗಳನ್ನು ಬೋಧಿಸಬಹುದು, ಮಕ್ಕಳಿಗೆ ವ್ಯಾಲ್ಯೂಸನ್ನು, ಮೌಲ್ಯಗಳನ್ನು ಹೇಗೆ ಕಲಿಸಬಹುದು ಅಂತಂದಾಗ 3 ಬೋಧನಾ ವಿಧಾನಗಳನ್ನು ನಮಗೆ ಸ್ವಾಮಿ ಹೇಳಿಕೊಟ್ರು. ಡಾಕ್ಟರ್ ವಿಕ್ರು ಗೋಕಾಕ್ರಂತಹ ಅನೇಕ ತಜ್ಞರುಗಳೆಲ್ಲರೂ ಸೇರಿ 3 ಬೋಧನಾ ವಿಧಾನಗಳನ್ನು ನಮಗೆ ಕೊಟ್ಟರು. ಮೊದಲನೇದು ಡೈರೆಕ್ಟ್ ಅಪ್ರೋಚ್, ಅಂದರೆ ಪ್ರತ್ಯಕ್ಷ ವಿಧಾನ. ಇದನ್ನು ಯಾವಾಗ ಬಳಸಬೇಕು ಅಂದರೆ, ನಮ್ಮ ಶಾಲೆಯಲ್ಲಿ, ಪ್ರತಿ ಶಾಲೆಯಲ್ಲೂ ಒಂದು ಮೌಲ್ಯ ಶಿಕ್ಷಣ ಪೀರಿಯಡ್ ಅಂತ ಇರ್ತದೆ, ಅಥವಾ ಬಾಲ ವಿಕಾಸ್ ಪೀರಿಯಡ್ ಅಂತ ಇರ್ತದೆ, ಮಾರಲ್ ಎಜುಕೇಷನ್ ಪೀರಿಯಡ್. ಅದು ನಮಗೆ ಗೊತ್ತು, ಇದು ಮಾರಲ್ ಎಜುಕೇಷನ್ ಪೀರಿಯಡ್. ಮಕ್ಕಳಿಗೂ ಗೊತ್ತು, ಇದು ಮಾರಲ್ ಎಜುಕೇಷನ್ ಪೀರಿಯಡ್ ಅಂತ. ಅಂದರೆ ಪ್ರತ್ಯಕ್ಷ, ಮಕ್ಕಳಿಗೂ ಗೊತ್ತು ನಾವು ಮೌಲ್ಯಗಳನ್ನು ಹೇಳ್ತೇವೆ ಅಂತ, ನಮಗೂ ಗೊತ್ತು ನಾವು ಮೌಲ್ಯಗಳನ್ನು ಹೇಳ್ತೇವೆ ಅಂತ. ಆ ಸಂದರ್ಭದಲ್ಲಿ ನಾವು ಹೇಳುವ ವಿಧಾನಕ್ಕೆ ಈ ಡೈರೆಕ್ಟ್ ಅಪ್ರೋಚ್ ಅಂತ ಕರೀತಾರೆ. ಆಗ 5 ಟೀಚಿಂಗ್ ಟೆಕ್ನಿಕ್ಗಳನ್ನು ಬಳಸಬೇಕು. 5 ಟೀಚಿಂಗ್ ಟೆಕ್ನಿಕ್ ಯಾವುದು? ಪ್ರಾರ್ಥನೆ, ಪ್ರೇಯರ್. ಎರಡನೇದು ಮೆಡಿಟೇಷನ್, ಅಂದರೆ ಮೌನ ಮತ್ತು ಧ್ಯಾನ. ಮೂರನೇದು ಸ್ಟೋರಿ ಟೆಲ್ಲಿಂಗ್, ಅಂದರೆ ಕಥನ ಕಲೆ, ಮಕ್ಕಳಿಗೆ ಕಥೆಗಳನ್ನು ಹೇಳ್ತಾ ಬರಬೇಕು. 4ನೇದು ಗ್ರೂಪ್ ಸಿಂಗಿಂಗ್, ಸಮೂಹ ಗಾಯನ. ಅದು ಭಜನೆ ಇರ್ಬೋದು, ದೇಶಭಕ್ತಿ ಗೀತೆ ಇರ್ಬೋದು, ಭಾವಗೀತೆ ಇರ್ಬೋದು, ಜಾನಪದ ಗೀತೆ ಇರ್ಬೋದು, ಮೌಲ್ಯಾಧಾರಿತ ಗೀತೆಗಳಿರ್ಬೋದು. ಇವೆಲ್ಲವೂ ಗ್ರೂಪ್ ಸಿಂಗಿಂಗ್. ನಂತರ ಗ್ರೂಪ್ ಆ್ಯಕ್ಟಿವಿಟೀಸ್ ಅಂದರೆ ವ್ಯಾಲ್ಯೂ ಗೇಮ್ಸ್ ಇರ್ಬೋದು, ರೋಲ್ ಪ್ಲೇಸ್ ಇರ್ಬೋದು, ಇವೆಲ್ಲವೂ ಗ್ರೂಪ್ ಆ್ಯಕ್ಟಿವಿಟೀಸಿಗೆ ಬರ್ತದೆ. ಈ 5 ಟೆಕ್ನಿಕ್ಗಳನ್ನು ಸಮರ್ಪಕವಾಗಿ ಬಳಸಿಕೊಂಡ್ರೆ ಪ್ರತಿಯೊಂದು ವಯಸ್ಸಿನ, ಯಾವುದೇ ವಯೋಮಾನದ ಮಕ್ಕಳಿದ್ರೂ ಅವರಿಗೆ ಮೌಲ್ಯಗಳನ್ನು ಬಹಳ ಸರಳವಾಗಿ ಮತ್ತು ಬಹಳ ಪರಿಣಾಮಕಾರಿಯಾಗಿ ಬೋಧಿಸ್ಬೋದು. ಬಹಳ ಮುಖ್ಯವಾದ ವಿಷಯ ಏನಂದರೆ, ಇಟ್ ಈಸ್ ಪ್ಲ್ಯಾನ್ಡ್. ಅಂದರೆ ನಾನು ಮಾರಲ್ ಎಜುಕೇಷನಿಗೆ ಹೋಗೋದಕ್ಕಿಂತ ಮುಂಚೆ, ಬಾಲ ವಿಕಾಸ್ ಮಾಡೋದಕ್ಕಿಂತ ಮುಂಚೆನೇ ನಾನು ಪ್ಲ್ಯಾನ್ ಮಾಡಿರ್ತೀನಿ. ಈ ಕತೆ ಹೇಳ್ತೇನೆ, ಈ ಶ್ಲೋಕ ಹೇಳ್ತೇನೆ, ಈ ಮೌಲ್ಯ ಹೇಳ್ತೇನೆ, ಈ ಗ್ರೂಪ್ ಆ್ಯಕ್ಟಿವಿಟಿ ಮಾಡ್ತೇನೆ, ಈ ಗ್ರೂಪ್ ಸಾಂಗನ್ನು ಉಪಯೋಗಿಸ್ತೇನೆ ಅಂತ. ಇಟ್ಸ್ ಎ ಪ್ಲ್ಯಾನ್ಡ್ ಸೆಷನ್. ಡೈರೆಕ್ಟ್ ಅಪ್ರೋಚ್ ಇಸ್ ಎ ಪ್ಲ್ಯಾನ್ಡ್ ಟೆಕ್ನಿಕ್. ಎರಡನೇದು ಇಂಡೈರೆಕ್ಟ್ ಅಪ್ರೋಚ್ ಅಥವಾ ಇನ್ಸಿಡೆಂಟಲ್ ಅಪ್ರೋಚ್ ಅಂತ. ಇದು ಅನ್ಪ್ಲ್ಯಾನ್ಡ್. ಡೈರೆಕ್ಟ್ ಅಪ್ರೋಚ್ ಪ್ಲ್ಯಾನ್ಡ್ ಆದರೆ ಇದು ಅನ್ಪ್ಲ್ಯಾನ್ಡ್ ಅಂದರೆ ಇದಕ್ಕೆ ಪ್ಲ್ಯಾನಿಂಗ್ ಇರಲ್ಲ. ಯಾವುದು ಇದು ಅಂತಂದರೆ, ಟೇಕಿಂಗ್ ದ ಅಡ್ವಾಂಟೇಜ್ ಆಫ್ ಇನ್ಸಿಡೆಂಟ್ಸ್ ಆರ್ ಚಾನ್ಸ್. ಶಾಲೆಯಲ್ಲಿ, ತರಗತಿಯಲ್ಲಿ ಯಾವುದೋ ಘಟನೆ ನಡೀತದೆ, ಇಬ್ಬರು ಮಕ್ಕಳು ಯಾರೋ ಜಗಳ ಆಡ್ತಾರೆ, ಯಾವುದೋ ಒಬ್ಬ ಹುಡುಗ ಜಾರಿ ಬೀಳ್ತಾನೆ, ಅದನ್ನು ನೋಡಿ ಇನ್ನು 3-4 ಜನ ಹುಡುಗರು ನಗ್ತಾರೆ.
ಯಾರೋ ಹುಡುಗ ಶಾಲೆ ಕ್ಯಾಂಪಸ್ಸಲ್ಲಿ ಹೋಗಬೇಕಾದ್ರೆ ಪೇಪರನ್ನು ಬಿಸಾಕ್ತಾನೆ. ಈ ಥರದ ಘಟನೆಗಳು ನಡೆದಾಗ ನಾನು ಆ ಮಕ್ಕಳಿಗೆ ಮೌಲ್ಯಗಳನ್ನು ಹೇಳ್ತಾ ಬರ್ತೇನೆ. ಇಟ್ಸ್ ಅನ್ಪ್ಲ್ಯಾನ್ಡ್, ನನಗೆ ಗೊತ್ತಿಲ್ಲ, ಅವರು ನಗ್ತಾರೆ ಅಂತ ಗೊತ್ತಿಲ್ಲ, ಇವನು ಬೀಳ್ತಾನೆ ಅಂತ ಗೊತ್ತಿಲ್ಲ, ಹೀಗಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಶಾಲೆಗಳಲ್ಲೂ ಈ ಥರದ ಘಟನೆಗಳು ನಡೀತವೆ. ಆದರೆ ಆ ಘಟನೆ ನಡೆದಾಗ ನಾನು ಅದನ್ನು ಹೇಗೆ ಮೌಲ್ಯಕ್ಕೆ ಉಪಯೋಗಿಸ್ಕೊಂಡೆ ಅನ್ನುವಲ್ಲಿ ನನ್ನ ಇಂಡೈರೆಕ್ಟ್ ಅಪ್ರೋಚ್ ಗೊತ್ತಾಗುತ್ತೆ. ಹಾಗಾಗಿನೇ ಇದನ್ನು ಸಾಂದರ್ಭಿಕ ಮೌಲ್ಯ ವಿಧಾನ ಅಂತ ಕರೆಯೋದು. ಏನೇನು ಮಾಡ್ಬೋದು? ಪ್ರೈಸಿಂಗ್ ಅಂದರೆ ಹೊಗಳ್ಬೋದು. ಮಗು ಏನೋ ಒಳ್ಳೆ ಕೆಲಸ ಮಾಡುತ್ತೆ, ನಾನು ಹೊಗಳ್ತೀನಿ, ಅದು ಮೌಲ್ಯವನ್ನು ಕಲಿಸೋದು. ಹೊಗಳಿದಾಗಲೂ ಮಗುವಿಗೆ ಮೌಲ್ಯಗಳನ್ನು ಕಲಿಸ್ತೀನಿ. ಅಪ್ರಿಷಿಯೇಟಿಂಗ್, ಕರೆಕ್ಟಿಂಗ್, ಮಗು ಏನೋ ತಪ್ಪು ಮಾಡುತ್ತೆ, ನಾನು ಕರೆಕ್ಟ್ ಮಾಡ್ತೀನಿ, ಅದು ಮೌಲ್ಯಗಳನ್ನು ಕಲಿಸೋದು. ಎನ್ಕರೇಜಿಂಗ್, ಯಾರೋ ಮಕ್ಕಳು ತುಂಬ ಚೆನ್ನಾಗಿ ಈಗ ಯಾರೋ ನಮಗೆ ಗೊತ್ತಿಲ್ಲದೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡುವುದು. ಆಮೇಲೆ ಕ್ಲಾರಿಫೈಯಿಂಗ್, ಮಕ್ಕಳಲ್ಲಿ ಯಾವುದೋ ದ್ವಂದ್ವ ಇರ್ತದೆ, ಅದು ಸರಿಯಾ ಇದು ಸರಿಯಾ ಅಂತ ಇರ್ತದೆ, ನಾನು ಕ್ಲಾರಿಫೈ ಮಾಡ್ತೀನಿ. ಇದೆಲ್ಲವೂ ಕೂಡ ಇಂಡೈರೆಕ್ಟ್ ಅಥವಾ ಇನ್ಸಿಡೆಂಟಲ್ ಅಪ್ರೋಚಲ್ಲಿ ಬರ್ತದೆ. ಇದು ಶಿಕ್ಷಕರ ಕೌಶಲ್ಯ ಮತ್ತು ಜೀವನಾನುಭವದ ಮೇಲೆ ನಿಂತಿದೆ. ಮೂರನೇದು ತುಂಬ ಮುಖ್ಯವಾದದ್ದು ಇಂಟಿಗ್ರೇಟೆಡ್ ಅಪ್ರೋಚ್, ಅಂದರೆ ಸಮನ್ವಯ ಬೋಧನಾ ವಿಧಾನ. ಮೊದಲನೇದು ಪ್ಲ್ಯಾನ್ಡ್, ಎರಡನೇದು ಅನ್ಪ್ಲ್ಯಾನ್ಡ್, ಆದರೆ ಮೂರನೇದು ಸ್ಪಾಂಟೇನಿಯಸ್. ಸ್ಪಾಂಟೇನಿಯಸ್ ಅಂದರೆ ಪಾಠ ಮಾಡ್ತಾ ಇರಬೇಕಾದ್ರೆ ಮೇ ಬಿ ಪ್ಲ್ಯಾನ್ಡ್, ನಾನು ಪ್ಲ್ಯಾನಿಂಗೇ ಮಾಡ್ಕೊಂಡಿರ್ತೇನೆ, ಆದರೆ ನಾನು ಹೇಳುವಾಗ ಹೇಗೆ ಹೇಳಬೇಕು ಅಂದರೆ ಸ್ಪಾಂಟೇನಿಯಸ್, ತಾನಾಗಿ ನಿರರ್ಗಳವಾಗಿ ಹೇಳ್ತಾ ಬರಬೇಕು. ಇಲ್ಲಿ ನಮಗೆ ಗೊತ್ತು ಇಂಟಿಗ್ರೇಷನ್ ಅಂದರೆ ನಾವು ಮಾಡುವ ಪಾಠದ ಜೊತೆಯಲ್ಲಿ ಪಠ್ಯದ ಜೊತೆಯಲ್ಲಿ ಅದು ಯಾವುದೇ ಸಬ್ಜೆಕ್ಟ್ ಆಗಿರಲಿ, ನಾನು ಇವತ್ತು ಯಾವ ಪಾಠ ಮಾಡ್ತಾ ಇದ್ದೀನೋ ಆ ಪಾಠದ ಜೊತೆಯಲ್ಲಿ ಸಮಯೋಚಿತವಾಗಿ, ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು, ಮೌಲ್ಯಗಳನ್ನು ಹೇಳಬೇಕು ಅನ್ನೋ ಕಾರಣಕ್ಕೆ ಫೋರ್ಸ್ಫುಲಿ ಹೇಳಬಾರ್ದು. ಸಮಯೋಚಿತವಾಗಿ ಅಪ್ರಾಪ್ರಿಯೇಟ್ ಆದಂತಹ ವ್ಯಾಲ್ಯೂವನ್ನು ನಾನು ಸಮೀಕರಿಸಿ ಹೇಳಿದರೆ ಅದನ್ನು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಕರೀತಾರೆ. highlighting the human values in the subjects of the curriculum and also with the co-curricular activity. ಬರೀ ಕರಿಕ್ಯುಲಮಲ್ಲಿ ಅಷ್ಟೇ ಅಲ್ಲ, ಸ್ಪೋರ್ಟ್ಸ್ನಲ್ಲೂ ನಾನು ವ್ಯಾಲ್ಯೂಸನ್ನು ಹೇಳ್ಬೋದು, ಗ್ರೂಪ್ ಸಾಂಗ್ನಲ್ಲಿ ವ್ಯಾಲ್ಯೂಸನ್ನು ಹೇಳ್ಬೋದು, ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ಡ್ಯಾನ್ಸ್ ಮಾಡಿದಾಗ ಹೇಳ್ಬೋದು. ಎಲ್ಲ ಶಾಲೆಯಲ್ಲಿ ನಡೆಯುವ ಪ್ರತಿಯೊಂದು ಕರಿಕ್ಯುಲರ್ ಆ್ಯಂಡ್ ಕರಿಕ್ಯುಲರ್ ಎರಡೂ ಆ್ಯಕ್ಟಿವಿಟೀಸ್ನಲ್ಲೂ ನಾನು ಮೌಲ್ಯಗಳನ್ನು ಹೇಳುವುದು. ಇದು ಇಂಟಿಗ್ರೇಟೆಡ್ ಅಪ್ರೋಚ್. ದಿಸ್ ಮೆಥಡ್ ಇಸ್ ವೆರಿ ಎಫೆಕ್ಟಿವ್. ಮಕ್ಕಳಿಗೆ ಪಾಠ ಮಾಡ್ತಾ ಇರಬೇಕಾದ್ರೆ ಅದನ್ನು ನಾವು ತಿಳಿಸ್ತಾ ಬರ್ತೇವೆ. ಉದಾಹರಣೆ ಹೇಳಬೇಕು ಅಂದರೆ, ಯಾರಾದರೂ ಹಾಸ್ಪಿಟಲಲ್ಲಿ ಪೇಷಂಟ್ ಅಡ್ಮಿಟ್ ಆದಾಗ ಗ್ಲುಕೋಸಿಗೆ ವಿಟಮಿನ್ ಇಂಜೆಕ್ಷನ್ ಕೊಡ್ತಾರೆ. ಗ್ಲುಕೋಸ್ ಜೊತೆಯಲ್ಲೇ ವಿಟಮಿನ್ ಅಂಶನೂ ಹೋಗ್ತಾ ಬರ್ತದೆ. ಅದೇ ರೀತಿಯಲ್ಲಿ ಪಾಠದ ಜೊತೆಯಲ್ಲಿಯೇ ಮೌಲ್ಯಗಳನ್ನು ಹೇಳುವುದು. ಈ ಮೆಥಡ್ ತುಂಬ ಎಫೆಕ್ಟಿವ್ ಆದದ್ದು, ಪರಿಣಾಮಕಾರಿಯಾದದ್ದು, ತುಂಬ ಪ್ರಾಯೋಗಿಕವಾದದ್ದು. ಇದಕ್ಕೆ ಹೆಚ್ಚು ಸಮಯ ಬೇಕಾಗಲ್ಲ, ಯಾವುದೇ ಅಂಶಗಳು ಬೇಕಾಗಲ್ಲ, ಪ್ರಾಕ್ಟಿಕಲ್ ಆದದ್ದು. ಮೂರನೇದು ಇನ್ಸ್ಪೈರಿಂಗ್ ಆದದ್ದು, ಮಕ್ಕಳನ್ನು ಪ್ರಭಾವಶಾಲಿಯನ್ನಾಗಿ ಮಾಡುತ್ತೆ, ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಇದನ್ನು ಒಂದಷ್ಟು ಪ್ರಾಕ್ಟೀಸ್ ಮಾಡ್ತಾ ಬರೋಣ. ಮೂರನೇ ಅಂಶ ವ್ಯಾಲ್ಯೂ ಫಾಸ್ಟರಿಂಗ್ ಆ್ಯಕ್ಟಿವಿಟೀಸ್. ಇದನ್ನೇ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಸ್ ಅಂತಲೂ ಕರಿಬೋದು. ಒಂದು ಶಾಲೆಯಲ್ಲಿ ನಡೆಸಬೇಕಾದ ಮೌಲ್ಯಗಳನ್ನು ಬೆಳೆಸುವ ಚಟುವಟಿಕೆಗಳು. ಮೊದಲನೇದು ಸ್ಕೂಲ್ ಅಸೆಂಬ್ಲಿ. ಬೆಳಿಗ್ಗೆ ಶಾಲೆಯಲ್ಲಿ ನಡೆಯುವ ಪ್ರಾರ್ಥನೆ ಹೇಗಿರಬೇಕು? ಸುಮ್ಮನೆ ಬಂದು ಎಲ್ಲರೂ ಒಂದು ಕಡೆ ಸೇರಿ ಪ್ರೇಯರ್ ಅಂತಲ್ಲ. ಅನೇಕ ಸತ್ಯಸಾಯಿ ಶಾಲೆಗಳನ್ನು ನಾವು ನೋಡಿದ್ದೇವೆ. ಆ ಶಾಲೆಗಳಲ್ಲಿ ಸರ್ವಧರ್ಮ ಪ್ರಾರ್ಥನೆ ನಡೀತದೆ, ಜ್ಯೋತಿರ್ಧ್ಯಾನವನ್ನು ಮಾಡ್ತಾರೆ, ಅಥವಾ ಬೇರೆ ಬೇರೆ ಪ್ರಾರ್ಥನೆಗಳನ್ನು, ಸುಭಾಷಿತಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಬರ್ತಾರೆ. ಸೊ ಈ ರೀತಿಯ ಶಾಲಾ ಅಸೆಂಬ್ಲಿಯನ್ನು ಪರಿಣಾಮಕಾರಿಯಾಗಿ ಬಳಸಬೇಕು. ಎರಡನೇದು ಸೈಲೆಂಟ್ ಸಿಟ್ಟಿಂಗ್ ಮತ್ತು ಮೆಡಿಟೇಷನ್. ಮಕ್ಕಳ ವಯೋಮಾನಕ್ಕೆ ತಕ್ಕಂತೆ ಮೌನ ಮತ್ತು ಧ್ಯಾನದಲ್ಲಿ ಅದು ಜ್ಯೋತಿರ್ ಮೆಡಿಟೇಷನ್ ಆಗಿರ್ಬೋದು, ಗೈಡೆಡ್ ವಿಜುವಲೈಸೇಷನ್ ಆಗಿರ್ಬೋದು. ಇದನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು. ಮೂರನೇದು ಕ್ಲೀನ್ಲಿನೆಸ್ ಅಂದರೆ ಸ್ವಚ್ಛತೆ. ಶಾಲೆಯ ಪರಿಸರ, ಅದನ್ನೇ ಎನ್ವಿರಾನ್ಮೆಂಟಲ್ ಎಕ್ಸಲೆನ್ಸ್ ಅಂತ ಕರೆಯೋದು. ಶಾಲೆಯ ಸ್ವಚ್ಛವಾಗಿರಬೇಕು. ನಂತರ ಪೇರೆಂಟಿಂಗ್ ಪ್ರೋಗ್ರಾಮ್. ಮಕ್ಕಳಲ್ಲಿ ಶಿಕ್ಷಣವನ್ನು ಕೊಡುವುದರ ಜೊತೆಯಲ್ಲಿ ಪೋಷಕರ ಭಾಗವಹಿಸುವಿಕೆ ಇರಬೇಕು. ಶಾಲೆಗೂ ಪೋಷಕರಿಗೂ ಒಂದು ಉತ್ತಮ ಸಂಬಂಧ ಇರಬೇಕು. ನಂತರ ಫೆಸ್ಟಿವಲ್ಸ್ ಆ್ಯಂಡ್ ಫಂಕ್ಷನ್ಸ್. ಶಾಲೆಗಳಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸಬೇಕು. ಅದು ರಾಷ್ಟ್ರೀಯ ಹಬ್ಬಗಳ ಜೊತೆಯಲ್ಲಿ ನಮ್ಮ ಭಾರತೀಯ ಹಬ್ಬಗಳನ್ನು ಆಚರಿಸಬೇಕು. ಅದರಿಂದ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಗೊತ್ತಾಗುತ್ತೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಗೊತ್ತಾಗುತ್ತೆ, ದೇಶ ಪ್ರೇಮ ಬೆಳೀತಾ ಬರುತ್ತದೆ. ಮತ್ತು ಫಂಕ್ಷನ್ಸ್, ನಾನು ಹೇಗೆ ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಹೇಗೆ ಮಾಡ್ತೇವೆ, ಯಾವ ರೀತಿಯಲ್ಲಿ ಮಾಡ್ತೇವೆ, ಅದರಲ್ಲಿ ಮೌಲ್ಯ ಇರಬೇಕು. ನಂತರ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್
ಅನುಭವಜನ್ಯ ಶಿಕ್ಷಣ ಅಂತ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಜೊತೆಯಲ್ಲಿ ಕಮ್ಯುನಿಟಿ ಸರ್ವೀಸ್, ಮಕ್ಕಳನ್ನು ಸಮುದಾಯದ ಸೇವೆಗೆ ಪ್ರೇರೇಪಿಸಬೇಕು. ಕಮ್ಯುನಿಟಿ ಸರ್ವೀಸ್ ಅನೇಕ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸುತ್ತೆ. ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸುತ್ತೆ, ಕಂಪ್ಯಾಷನನ್ನು ಬೆಳೆಸುತ್ತೆ, ಕೇರಿಂಗ್, ಶೇರಿಂಗ್ ಎಲ್ಲವನ್ನು ಬೆಳೆಸ್ತಾ ಬರುತ್ತದೆ. ನಾವು ಯಾವುದನ್ನು ಬೆಳೆಸುವ ಉದ್ದೇಶ ಇದೆಯೋ ಅದೆಲ್ಲವನ್ನು ಕಮ್ಯುನಿಟಿ ಸರ್ವಿಸ್ ಬೆಳೆಸುತ್ತೆ. ಆ ಕಮ್ಯುನಿಟಿ ಸರ್ವಿಸಿಗೆ ಒತ್ತು ಕೊಡ್ತಾ ಬರಬೇಕು. ಇವೆಲ್ಲವೂ ಶಾಲೆಯಲ್ಲಿ ನಡೆಯಬೇಕಾದ ವ್ಯಾಲ್ಯೂ ಫಾಸ್ಟರಿಂಗ್ ಆ್ಯಕ್ಟಿವಿಟೀಸ್, ಶಾಲೆಯಲ್ಲಿ ನಡೆಯಬೇಕಾದ ಮೌಲ್ಯಾಧಾರಿತ ಚಟುವಟಿಕೆಗಳು. ಇವೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಬರ್ಬೋದು. ಸ್ಕೂಲ್ ಅಸೆಂಬ್ಲಿ, ಶಾಲಾ ಪ್ರಾರ್ಥನೆಯನ್ನು ವ್ಯವಸ್ಥಿತವಾಗಿ ಮಾಡೋಣ. ಮೌನ, ಧ್ಯಾನ ಇದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋಣ. ಕ್ಲೀನ್ಲಿನೆಸ್ ಮಾಡೇ ಮಾಡ್ತೇವೆ. ಪೋಷಕರ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸುವ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ. ಶಾಲೆಯಲ್ಲಿ ಹಬ್ಬಗಳನ್ನು ಆಚರಿಸೋಣ. ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ಮತ್ತು ಕಾರ್ಯಕ್ರಮಗಳನ್ನು ಮೌಲ್ಯಭರಿತವಾಗಿ ಮಾಡೋಣ. ನಂತರ ಅನುಭವಜನ್ಯ ಶಿಕ್ಷಣವನ್ನು ಉಪಯೋಗಿಸೋಣ. ಜೊತೆಯಲ್ಲಿ ಮಕ್ಕಳಲ್ಲಿ ಸಮುದಾಯ ಸೇವೆ, ಕಮ್ಯುನಿಟಿ ಸರ್ವಿಸಿಗೆ ಅದಕ್ಕೆ ಅವಕಾಶವನ್ನು ಕೊಡ್ತಾ ಬರೋಣ. ಇದೆಲ್ಲ ಮಾಡಬೇಕು ಅಂದರೆ ನಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನು? ನಮ್ಮ ಅಂದರೆ ಗುರುಗಳ, ಟೀಚರ್ಸ್, ಆ್ಯಸ್ ಎ ಟೀಚರ್ ನನ್ನ ರೆಸ್ಪಾನ್ಸಿಬಿಲಿಟಿ ಅಂದರೆ ಅದನ್ನೇ ಸ್ವಾಮಿ ಹೇಳಿದರು, ಎ ಮೋಟಿವೇಟೆಡ್ ಆ್ಯಂಡ್ ಇನ್ಸ್ಪೈರ್ಡ್ ಟೀಚರ್. ನಾನು ಒಬ್ಬ ಸೆಲ್ಫ್ ಮೋಟಿವೇಟೆಡ್ ಆಗಬೇಕು. ಟೀಚರಾಗಿ ನನಗೆ ನಾನೇ ನನ್ನ ಸ್ವಯಂ ಪ್ರೇರಣೆಯಿಂದ ಶಾಲೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹಾಗಾಗಬೇಕು. ಯಾರೋ ಹೇಳ್ತಾರೆ, ಯಾರೋ ಕೇಳ್ತಾರೆ, ಯಾರೋ ನೋಡ್ತಾರೆ ಅಂತಲ್ಲ. ನಾನು ಒಬ್ಬ ಮೋಟಿವೇಟೆಡ್ ಆಗಬೇಕು, ಇನ್ಸ್ಪೈರ್ಡ್ ಆಗಬೇಕು. ಆಗ ನಾನು ಮಕ್ಕಳನ್ನು ಇನ್ಸ್ಪೈರ್ ಮಾಡಲಿಕ್ಕೆ ಸಾಧ್ಯ. ಎರಡನೇದು, ಹೂ ಹ್ಯಾಸ್ ಆ್ಯನ್ ಇನ್ಸೈಟ್ ಇನ್ ಟು ದ ರಿಯಲ್ ಪರ್ಪಸ್ ಆಫ್ ಎಜುಕೇಷನ್. ಶಿಕ್ಷಣದ ಮುಖ್ಯವಾದ ಉದ್ದೇಶದ ಬಗ್ಗೆ ನನಗೆ ಅರಿವಿರಬೇಕು. ಕೇವಲ ಸಿಲೆಬಸ್ಸನ್ನು ಕವರ್ ಮಾಡುವುದಷ್ಟೇ ಟೀಚರ್ಸ್ ಕೆಲಸ ಅಲ್ಲ. ನಾವೇನು ಮೊದಲನೇ ಭಾಗದಲ್ಲಿ ಮತ್ತು ಇಲ್ಲಿಯವರೆಗೆ ನಾವು ನೋಡ್ತಾ ಬಂದ್ವಿ, ಸ್ವಾಮಿ ಮೆಚ್ಚುವ ಹಾಗೆ ಶಿಕ್ಷಣವನ್ನು ಕೊಡಬೇಕು ಅಂದರೆ, ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನು ರೂಪಿಸುವ ಹಾಗೆ ಶಿಕ್ಷಣ ಕೊಡಬೇಕು ಅಂದರೆ ದ ರಿಯಲ್ ಪರ್ಪಸ್ ಆಫ್ ಎಜುಕೇಷನ್, ಶಿಕ್ಷಣದ ನಿಜವಾದ ಉದ್ದೇಶ ಏನು ಅನ್ನುವುದನ್ನು ಗೊತ್ತಿರುವಂತಹ ಶಿಕ್ಷಕರಾಗಬೇಕು. ಮೂರನೇದು ಬಹಳ ಮುಖ್ಯವಾದದ್ದು, ಹೂ ಹ್ಯಾಸ್ ಆಕ್ವೈರ್ಡ್ ದ ಸ್ಕಿಲ್ಸ್ ಆ್ಯಂಡ್ ದ ಅಪ್ರೋಚ್ ಟು ಇಂಪಾರ್ಟ್ ದ ಕರಿಕ್ಯುಲಮ್ ಅಥೆಂಟಿಕಲಿ ಟು ದ ಸ್ಟೂಡೆಂಟ್ಸ್. ಕರಿಕ್ಯುಲಮ್ಮಿನ ಜೊತೆಯಲ್ಲಿ ಈ ಎಲ್ಲ ಕೌಶಲ್ಯಗಳನ್ನು, ಈ ಎಲ್ಲ ಮೌಲ್ಯಗಳನ್ನು ಬಹಳ ಚೆನ್ನಾಗಿ ಅದನ್ನು ಸಮನ್ವಯಗೊಳಿಸಿಕೊಂಡು ಹೇಳುವ ಕಲೆ ನನಗೆ ಗೊತ್ತಿರಬೇಕು. ಅದನ್ನು ಬೆಳೆಸ್ಕೊಳ್ತಾ ಬರಬೇಕು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪ್ರಾಕ್ಟೀಷನರ್ ಆಫ್ ದ ವ್ಯಾಲ್ಯೂಸ್. ನಾನು ಮೌಲ್ಯಾಧಾರಿತವಾಗಿ ಬದುಕಬೇಕು. ನನ್ನ ಜೀವನವೂ ಮೌಲ್ಯಾಧಾರಿತವಾಗಿರಬೇಕು. ಅದು ನನ್ನ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಅದರ ಕಡೆಗೆ ಸ್ವಲ್ಪ ಗಮನ ಕೊಡ್ತಾ ಬರೋಣ. ಸ್ವಾಮಿ ಜನವರಿ 1992 ಜನವರಿ 13 ಶಿಕ್ಷಣ ತಜ್ಞರಿಗೆ, ಅಕಾಡೆಮಿಷಿಯನ್ಸಿಗೆ ಒಂದು ಸ್ಪೀಚ್ ಮಾಡ್ತಾರೆ. ಅದರಲ್ಲಿ ತುಂಬ ಸುಂದರವಾದ ಮಾತು ಹೇಳಿದರು. ಬಿಕಾಸ್ ಆಫ್ ಯುವರ್ ಗುಡ್ ಫಾರ್ಚೂನ್, ಬಿಕಾಸ್ ಆಫ್ ಯುವರ್ ಗುಡ್ ಡೀಡ್ಸ್ ಇನ್ ಯುವರ್ ಪ್ರಿವಿಯಸ್ ಲೈವ್ಸ್, ಯು ಕುಡ್ ಪಾರ್ಟಿಸಿಪೇಟ್ ಇನ್ ದ ಪ್ರೊಪಗೇಷನ್ ಆಫ್ ದೀಸ್ ಹ್ಯೂಮನ್ ವ್ಯಾಲ್ಯೂಸ್. ಯು ಶುಡ್ ಫುಲ್ಫಿಲ್ ದಿಸ್ ಇನ್ ದ ರೈಟ್ ವೇ ಅಂತ. ಅಂದರೆ ಈ ಹಿಂದಿನ ಜನ್ಮಗಳಲ್ಲಿ ನೀವು ಮಾಡಿದ ಪುಣ್ಯದ ಫಲವಾಗಿ ಈ ಶಿಕ್ಷಕ ವೃತ್ತಿ ಅಥವಾ ಈ ಗುರು ವೃತ್ತಿ ಅಥವಾ ಮೌಲ್ಯಗಳನ್ನು ಇನ್ನೊಬ್ಬರಿಗೆ ಪ್ರೊಪಗೇಷನ್, ಹರಡುವ ಒಂದು ಜವಾಬ್ದಾರಿ ನಿಮಗೆ ಸಿಕ್ಕಿದೆ. ಇದನ್ನು ತುಂಬ ಚೆನ್ನಾಗಿ ಮಾಡಿ ಅಂತ ಸ್ವಾಮಿ ಹೇಳಿದ್ದು. ಅವತ್ತು ಹೇಳಿದ ಆ ಮಾತು ನಮಗೂ ಇವತ್ತಿಗೂ ಅನ್ವಯಿಸುತ್ತೆ. ನಮಗಿದೊಂದು ಅವಕಾಶ ಸಿಕ್ಕಿದೆ. ಶ್ರೀ ಸತ್ಯಸಾಯಿ ಶಿಕ್ಷಣದ ಮುಖ್ಯವಾದ ಉದ್ದೇಶ ಉತ್ತಮ ಸಚ್ಚಾರಿತ್ರ್ಯವಂತ ಪ್ರಜೆಗಳ ನಿರ್ಮಾಣ, ಆ ಮೂಲಕ ಮೌಲ್ಯಾಧಾರಿತ ರಾಷ್ಟ್ರ ನಿರ್ಮಾಣ. ಇದು ಸತ್ಯಸಾಯಿ ಶಿಕ್ಷಣದ ಉದ್ದೇಶ. ನಾವು ಶಿಕ್ಷಕರಾಗಿ, ನಾವು ಗುರುಗಳಾಗಿ, ಸತ್ಯಸಾಯಿ ಸ್ಕೂಲ್ ಟೀಚರ್ಸ್ ಆಗಿ ನಾವು ಈ ಸ್ವಾಮಿಯ ಕಾರ್ಯದಲ್ಲಿ ಒಂದು ಉಪಕರಣವಾಗ್ತಾ ಬರೋಣ. ಹೀಗೆ ಉಪಕರಣ ಆಗುವುದು, ಅದರಲ್ಲೂ ಸಮರ್ಪಕ ಉಪಕರಣ ಆಗುವುದು, ಅದು ದೇಶ ಸೇವೆಯೂ ಹೌದು, ನಮ್ಮ ಬದುಕಿನ ಸಾರ್ಥಕತೆಯೂ ಹೌದು. ಹಾಗಾಗಬೇಕು ಅಂದರೆ ಸ್ವಾಮಿಯನ್ನು ಪ್ರೀತಿಸೋಣ, ಸ್ವಾಮಿಯ ತತ್ವಗಳನ್ನು ಗೌರವಿಸೋಣ, ಪ್ರತಿ ಮಗುವಿನಲ್ಲೂ ಸ್ವಾಮಿಯನ್ನೇ ನೋಡೋಣ, ಸತ್ಯಸಾಯಿ ಶಿಕ್ಷಣವನ್ನು ಅರಿಯೋಣ, ಕಲಿಯೋಣ, ಎಲ್ಲರ ಜೊತೆಯಲ್ಲಿ ಬೆರೆತು ಸಾಗೋಣ. ಸ್ವಾಮಿ ನಮಗೆ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೀತಾ ಹೋಗೋಣ. ಕೊನೆಯಲ್ಲಿ ಆತ್ಮತೃಪ್ತಿಯನ್ನು ಪಡೆಯೋಣ. ಯಾಕೆಂದರೆ ಸ್ವಾಮಿಯೇ ಹೇಳ್ತಾರೆ, ಟು ಲವ್ ಸ್ವಾಮಿ ಇಸ್ ಟು ಫಾಲೋ ಸ್ವಾಮಿ ಅಂತ. ಸ್ವಾಮಿಯನ್ನು ಪ್ರೀತಿಸೋದು ಅಂದ್ರೇನು? ಸ್ವಾಮಿಯ ಫಾಲೋ ಮಾಡೋದೇ ಸ್ವಾಮಿಯನ್ನು ಪ್ರೀತಿಸೋದು. ಸ್ವಾಮಿಯ ಫೋಟೋ ಇಟ್ಕೊಂಡು ಪೂಜೆ ಮಾಡುವುದೇ ಸ್ವಾಮಿಯನ್ನು ಪ್ರೀತಿಸೋದಲ್ಲ. ಸ್ವಾಮಿ ಹಾಕಿಕೊಟ್ಟ ಮಾರ್ಗಗಳಲ್ಲಿ ಹೋಗುವುದೇ ಸ್ವಾಮಿಯನ್ನು ಪ್ರೀತಿಸುವುದು. ಅಂತಹ ಶಕ್ತಿಯನ್ನು ಭಗವಾನ್ ಬಾಬಾರವರು ನಮಗೆಲ್ಲರಿಗೂ ಕೊಡಲಿ. ವಿತ್ ಹಿಸ್ ಲವಿಂಗ್ ಬ್ಲೆಸ್ಸಿಂಗ್ಸ್ ವಿ ಕ್ಯಾನ್ ಮೂವ್ ಟುವರ್ಡ್ಸ್ ಪರ್ಫೆಕ್ಷನ್
ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ನಾವೆಲ್ಲರೂ ಒಂದು ಪರ್ಫೆಕ್ಷನ್ನ ಕಡೆಗೆ ಹೋಗೋಣ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ನ ಕಡೆಗೆ ಹೋಗೋಣ. ನಮಗೆ ದೊರೆತಂತಹ ಈ ಅವಕಾಶವನ್ನು ಸಮರ್ಥವಾಗಿ, ಸಮರ್ಪಕವಾಗಿ, ಸುವ್ಯವಸ್ಥಿತವಾಗಿ ಬಳಸಿಕೊಳ್ಳೋಣ. ಆ ಮೂಲಕ ನಮ್ಮ ಶಾಲೆಯ ಮಕ್ಕಳನ್ನು ಈ ದೇಶಕ್ಕೆ ಉತ್ತಮ ಪ್ರಜೆಗಳನ್ನಾಗಿ, ಕೊಡುಗೆಯನ್ನಾಗಿ ನೀಡೋಣ. ಅಂತಹ ಶಕ್ತಿಯನ್ನು ಭಗವಾನ್ ಬಾಬಾರವರು ನಮಗೆಲ್ಲರಿಗೂ ಕರುಣಿಸಲಿ ಅಂಥೇಳಿ ಪ್ರಾರ್ಥಿಸೋಣ. ಜೈ ಸಾಯಿರಾಮ್. ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ, ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ, ಕೊಡು ಹೇ ದೇವ ನಿಜದರಿವಿನ ಸದ್ವಿಚಾರದೊಲವ, ಕೊಡು ಹೇ ದೇವ ನಿಜದರಿವಿನ ಸದ್ವಿಚಾರದೊಲವ. ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ, ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ, ಕೊಡು ಹೇ ದೇವ ನಿಜದರಿವಿನ ಸದ್ವಿಚಾರದೊಲವ, ಕೊಡು ಹೇ ದೇವ ನಿಜದರಿವಿನ ಸದ್ವಿಚಾರದೊಲವ. ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ, ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ. ಮನಸ್ಸಿನ ಮಾತಿನ ಕೃತಿಯ ಏಕತೆಯ ಸನ್ಮಾರ್ಗದಲ್ಲಿರಿಸೋ ಹೇ ದೇವ, ಮನಸ್ಸಿನ ಮಾತಿನ ಕೃತಿಯ ಏಕತೆಯ ಸನ್ಮಾರ್ಗದಲ್ಲಿರಿಸೋ ಹೇ ದೇವ. ಎಂದೆಂದಿಗೂ ಕೈ ಪಿಡಿದುಕೊಂಡಿರಲು ಸರಿದಾರಿ ತೋರಯ್ಯ ಹೇ ದೇವ, ಎಂದೆಂದಿಗೂ ಕೈ ಪಿಡಿದುಕೊಂಡಿರಲು ಸರಿದಾರಿ ತೋರಯ್ಯ ಹೇ ದೇವ. ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ, ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ. ಗೆಲುವಿಗೆ ಹಿಗ್ಗದ, ಸೋಲಿಗೆ ಕುಗ್ಗದ ಸಮಭಾವ ನೀಡಯ್ಯ ಹೇ ದೇವ, ಗೆಲುವಿಗೆ ಹಿಗ್ಗದ, ಸೋಲಿಗೆ ಕುಗ್ಗದ ಸಮಭಾವ ನೀಡಯ್ಯ ಹೇ ದೇವ. ಏನೇ ಬರಲಿ ಕೃಪೆಯೊಂದಿರಲಿ, ಅಳುಕೇಕೆ ನೀನಿರಲು ಹೇ ದೇವ. ಏನೇ ಬರಲಿ ಕೃಪೆಯೊಂದಿರಲಿ, ಅಳುಕೇಕೆ ನೀನಿರಲು ಹೇ ದೇವ. ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ, ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ, ಕೊಡು ಹೇ ದೇವ ನಿಜದರಿವಿನ ಸದ್ವಿಚಾರದೊಲವ, ಕೊಡು ಹೇ ದೇವ ನಿಜದರಿವಿನ ಸದ್ವಿಚಾರದೊಲವ. ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ, ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ, ಬೇಡುತ್ತಿಹೆವು ನಿನ್ನಲ್ಲಿ ಸನ್ನಡತೆಯ ಬಲವ.